ब्रह्म विद्या संप्रदाय कर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरीत प्रज्ञानघन प्रत्यगर्थो ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं गतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्देदं सच्चिदानन्दं यतिवर्यं महामहिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती श्री श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म 767 ಭಾಷ್ಯ ಭಾಗ ಕನ್ಕ್ಲೂಷನ್ ಉಪಸಂಹಾರ ಮಾಡ್ತಾ ಇದ್ದಾರೆ. ಏನಂತ? ಅವಿದ್ಯಾವಂತನು ಅಜ್ಞಾನಿಯಾದವನೇ ಕರ್ಮ ಮಾಡೋದು, ಜ್ಞಾನಿಯಾದವನಿಗೆ ಕರ್ತೃತ್ವವಿಲ್ಲ, ಆತ ಕರ್ಮ ಮಾಡುವುದಿಲ್ಲ. ಕರ್ಮ ಅವಿದ್ಯಾವಂತನು ದೇಹಾದಿಗಳನ್ನು ನಾನು ಅಂದ್ಕೊಂಡು ನನಗೆ ಇಷ್ಟವಾದದ್ದು ಬೇಕು ಅನಿಷ್ಟವಾದದ್ದು ಬೇಡ ಅಂತೂ ಆ ಭಾವನೆ ಇಟ್ಕೊಂಡು ಇಷ್ಟವಾದನ್ನು ಪಡ್ಕೊಳ್ಳೋಕ್ಕೂ ಕರ್ಮ ಮಾಡ್ತಾನೆ, ಇಷ್ಟವಾದನ್ನು ತಪ್ಪಿಸ್ಕೊಳ್ಳೋಕ್ಕೂ ಕರ್ಮ ಮಾಡ್ತಾನೆ. ಆ ಕರ್ತೃತ್ವ ಬುದ್ಧಿ ಇದೆ. ಕನ್ಕ್ಲೂಷನ್ ತಸ್ಮಾತ್ ಅವಿದ್ಯಾ ಮಾತ್ರಂ ಸಂಸಾರಃ ವಿದ್ಯಾ ಮಾತ್ರಂ ಸಂಸಾರಃ ಯಥಾದೃಷ್ಟ ವಿಷಯ ಏವ ಯಥಾದೃಷ್ಟ ವಿಷಯ ಏವ ತಸ್ಮಾತ್ ಆದ್ದರಿಂದ ಸಂಸಾರ ಅನ್ನೋದು ಅವಿದ್ಯಾ ಮಾತ್ರ ಅಂದ್ರೆ ಅವಿದ್ಯಾ ಕಲ್ಪಿತ ಅಂತ ಅರ್ಥ. ಅವಿದ್ಯೆ ಅಷ್ಟೇನೆ ಅವಿದ್ಯಾ ಕಲ್ಪಿತವೇ. ಸಂಸಾರ ಅನ್ನೋದು ವಾಸ್ತವಿಕವಾಗಿ ಇರುವಂತಹ ವಸ್ತು ಅಲ್ಲ. ಅದು ಸ್ವಪ್ನ ಹೇಗೆ ನಿದ್ರಾ ದೋಷದಿಂದ ತೋರುವಂಥದ್ದು, ಸಂಸಾರ ಅನ್ನೋದು ಅವಿದ್ಯಾ ದೋಷದಿಂದ ತೋರುವಂಥದ್ದು. ಎರಡು ದೋಷ. ನಿದ್ರಾ ದೋಷದಿಂದ ಸ್ವಪ್ನ ತೋರುವ ಹಾಗೇನೆ ಅವಿದ್ಯಾ ದೋಷದಿಂದ ಸಂಸಾರ ತೋರು. ಅವಿದ್ಯೆ ಇದೆ ಹೋದ್ರೆ ಸಂಸಾರ ಇಲ್ಲ. ತಪ್ಪಿಗೆ ಇದ್ದರೆ ಹಾವು, ತಪ್ಪಿಗೆ ಇದೆ ಅಂದ್ರೆ ಹಗ್ಗದಲ್ಲಿ ಹಾವಿಲ್ಲ. ಆ ಹಗ್ಗದಲ್ಲಿ ತರುವ ಹಾವು ತಪ್ಪಿಗೆ ಮಾತ್ರವೇ ಏನು ಹಾಗೇನೆ ಈ ಕರ್ತೃತ್ವ ಭಕ್ತೃತ್ವ ಎಲ್ಲ ಸಂಸಾರವು ಕೂಡ ಅವಿದ್ಯಾ ಮಾತ್ರವೇ. ಇದು ಯಥಾದೃಷ್ಟ ವಿಷಯ ಹಾಗೇನೋ ಲೋಕದಲ್ಲಿ ಕಂಡು ಬರುವಂತಹ ಅಜ್ಞರ ವಿಷಯವೇ ಅಂತ. ಲೋಕದಲ್ಲಿ ಅಜ್ಞಾನಿಗಳು ವ್ಯವಹಾರ ಮಾಡ್ತಾರೆ ಕಂಡಿದೆ, ಅವರ ವಿಷಯವೇ ಯಥಾದೃಷ್ಟ. ಲೋಕದಲ್ಲಿ ಯಾವ ರೀತಿ ವ್ಯವಹಾರ ಮಾಡ್ತಾರೋ ಯಾರು ಅಂತ ಕೇಳಿದ್ರೆ ಅಜ್ಞರ ದೇಹಾದಿಗಳು ನಾನು ಅಂದ್ಕೊಂಡವರೇ ವ್ಯವಹಾರ ಮಾಡ್ತಿರೋದು. ದೇಹಾದಿಗಳು ನಾನು ಅಂದ್ಕೊಳ್ದೇನೆ ಯಾವ ವ್ಯವಹಾರವನ್ನು ಮಾಡೋಕ್ಕಾಗಲ್ಲ. ಇಂದ್ರಿಯಗಳನ್ನು ತೆಗೆದುಕೊಳ್ದೆ ಹೋದ್ರೆ ಪ್ರತ್ಯಕ್ಷಾದಿ ವ್ಯವಹಾರ ಬರಲ್ಲ. ದೇಹಾದಿಗಳು ನಾನು ಅಂದ್ಕೊಳ್ಳದೆ ಹೋದರೆ ಅಧ್ಯಾಸ ಬರೋದಿಲ್ಲ. ಅಧ್ಯಾಸ ಬರೋದಕ್ಕೆ ದೇಹೇಂದ್ರಿಯಾದಿ ಅಹಮಮಾಭಿಮಾನ ರಹಿತ ಪ್ರಮಾತೃತ್ವ ಬರಲ್ಲ. ಪ್ರಮಾತೃತ್ವ ಬರ್ದಿದ್ರೆ ಪ್ರಮಾಣ ಬರಲ್ಲ. ಪ್ರಮಾಣ ಬರ್ದಿದ್ರೆ ಪ್ರಮೇಯ ಇರಲ್ಲ. ಆದ್ದರಿಂದ ಪ್ರಮಾತೃತ್ವವೇ ಅವಿದ್ಯಾ ಕಲ್ಪಿತ. ನಾನು ಅನ್ನೋದೇ ಅವಿದ್ಯಾ ಕಲ್ಪಿತವಾದ್ದರಿಂದ ಅದನ್ನು ನಡೆದ ಎಲ್ಲಾ ವ್ಯವಹಾರವು ಅಜ್ಞಾನದಿಂದಲೇ ಕಲ್ಪಿತವಾಗಿರೋದು. ಇಲ್ಲಿ ಅಜ್ಞಾನ ಶಬ್ದಕ್ಕರ್ಥ ಯಾವುದೋ ಒಂದು ಜನಾಂಗಕ್ಕೆ, ಯಾವುದೋ ಒಂದು ಕಾಲಕ್ಕೆ, ಯಾವುದೋ ಒಂದು ದೇಶಕ್ಕೆ ಸೀಮಿತ ಅಲ್ಲ, ಯೂನಿವರ್ಸಲ್ ಇದು. ಈ ಅವಿದ್ಯೆ ಇವನ್ ದೇವಾದಿಗಳು ತತ್ವಜ್ಞಾನಿ ಆಗಿ ಹೋದ್ರೆ ಅವ್ರಿಗೂ ಏನೇ ವಿದ್ಯೆ ಇದೆ. ನೋಯರ್ ಅಂದ್ರೆ ಪ್ರಮಾತೃ. ಪ್ರಮಾಣ ಅಂದ್ರೆ ನೋಯರಲ್ಲ, ಪ್ರಮಾಣ ಸ್ವಾಧನ. ಪ್ರಮಾಣಗಳನ್ನ ಯೂಸ್ ಮಾಡುವನು ಪ್ರಮಾತೃ. ಪ್ರಮಾಣನ ವ್ಯಾಪಾರ ಈತ. ಪ್ರಮಾಣಗಳನ್ನು ಉಪಯೋಗಿಸುವನು. ಹೇಗೆ ಪೆನ್ ಬರೆಯುವನು ಅಂತ, ಕಡಿಯುವನು ಅಂತ, ಹಾಗೆ ಪ್ರಮಾಣ ಇದೆಯಲ್ಲ ಇಂದ್ರಿಯಗಳು, ಅವುಗಳನ್ನು ಯೂಸ್ ಮಾಡುವನು ಅವನು ಅವನು ಪ್ರಮಾತೃ. ನೋಯಿಂಗ್ ಅನ್ನೋದು ಬೇರೆ. ನೋಯಿಂಗ್ ಅನ್ನೋದು ಅವನ ಅದು ಇದು ಕ್ರಿಯೆ, ಅರಿಯೋದು ಅನ್ನೋದು. ನೋಯರು ಪ್ರಮಾತೃ. ಯಥಾದೃಷ್ಟ ವಿಷಯ ಅವಿದ್ಯಾ ಕ್ಷೇತ್ರದಲ್ಲಿಯೇ ಇದು ಇರತಕ್ಕದ್ದು, ಅಲ್ಲಿಯೇ ಸೇರ್ತದ್ದಾಗಿದೆ. ನ ಕ್ಷೇತ್ರಜ್ಞಸ್ಯ ಕೇವಲಸ್ಯ ಅವಿದ್ಯಾ ತತ್ಕಾರ್ಯಂಚ ನ ಕ್ಷೇತ್ರಜ್ಞಸ್ಯ ಕೇವಲಸ್ಯ ಅವಿದ್ಯಾ ತತ್ಕಾರ್ಯಂಚ. ಕೇವಲಸ್ಯ ಕ್ಷೇತ್ರಜ್ಞಸ್ಯ, ಕೇವಲನಾದ ಕ್ಷೇತ್ರಜ್ಞಾನ ಯಾರೋ? ಶುದ್ಧನಾದ ಅರಿವು ಅಂತ. ಶುದ್ಧವಾದ ಅರಿವಿಗೆ ಸಂಸಾರವಿಲ್ಲ, ಅವಿದ್ಯೆ ಇಲ್ಲ, ಅವಿದ್ಯಾ ಕಾರ್ಯವೂ ಇಲ್ಲ. ಶುದ್ಧನಾದಂತಹ ಕ್ಷೇತ್ರಜ್ಞ ಯಾರು? ಕ್ಷೇತ್ರಜ್ಞ ಮಾಂ ವಿಧಿನಲ್ಲ. ಮಾಂ ಅಂದ್ರೆ ವಿಮುಕ್ತ ಬಂಧನ ಕಳ್ಸಿಕೊಂಡಿರುವ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರುವ ಪ್ಯೂರ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಅದು ಆ ಕ್ಷೇತ್ರಕ್ಕೆ ಬರೀ ಕ್ಷೇತ್ರಜ್ಞನಿಗೆ ಅಂದ್ರೆ ಅನಾತ್ಮ ಸಂಬಂಧವಿಲ್ಲದ, ದೇಹೇಂದ್ರಿಯ ಮನೋಬುದ್ಧಿಯ ಸಂಬಂಧವಿಲ್ಲದ ಶುದ್ಧವಾದಂತಹ ಚೈತನ್ಯಕ್ಕೆ ಅವಿದ್ಯೆಯೂ ಇಲ್ಲ, ಅವಿದ್ಯಾ ಕಾರ್ಯವೂ ಇಲ್ಲ.
ಎರಡೂ ಇಲ್ಲ. ಅದು ಪೂರ್ತಿ ಅಭಿಮಾನ ಪಟ್ಕೊಂಡವರಿಗೆ. ನಚ ಮಿಥ್ಯಾಜ್ಞಾನಂ ನ ಚ ಮಿಥ್ಯಾಜ್ಞಾನಂ ಪರಮಾರ್ಥ ವಸ್ತು ಪರಮಾರ್ಥವಸ್ತು ದೂಷಯಿತುಂ ಸಮರ್ಥಂ. ದೂಷಯಿತುಂ ಸಮರ್ಥಂ. ಇನ್ನೊಂದು ಎರಡನೇ ಪಾಯಿಂಟ್ ಚಾನಲ್ ಇನ್ನೊಂದು ಹೇಳ್ತಾ ಇದ್ದಾರೆ. ತಪ್ಪು ತಿಳಿಕೆ ಇದೆಯಲ್ಲ, ತಪ್ಪು ತಿಳಿಕೆ ಅನ್ನೋದು ನಿಜವಾದ ವಸ್ತುವನ್ನು ಕೆಡಿಸೋದಿಲ್ಲ. ನಿಜವಾದ ವಸ್ತು ಹಗ್ಗ. ನೀ ಹಾವು ಅಂದ್ರೆ ಅದಕ್ಕೆ ವಿಷ ಬರಲ್ಲ, ಹಗ್ಗಕ್ಕೆ ವಿಷ ಬರುತ್ತೋ? ಅಥವಾ ಬೆಳ್ಳಿ ಅಂತಂದ್ರೆ ಕಪ್ಪೆ ಸಿಕ್ಕು ಬೆಳ್ಳಿ ಬೆಲೆ ಬರುತ್ತೋ? ಬೆಳ್ಳಿ ಆಗುತ್ತೋ? ಹಾಗೆ ನಾನು ಶುದ್ಧವಾಗಿ ಪರಮಾತ್ಮನೇ ಆಗಿರುವನಾದಾಗ, ನನ್ನ ಶುದ್ಧ ಸ್ವರೂಪ ಪೂರ್ಣ ನೈಜ ಸ್ವರೂಪ, ಬ್ರಹ್ಮಸ್ವರೂಪ, ಪರಮಾರ್ಥ ಸ್ವರೂಪ, ಅಸಂಸಾರ ಸ್ವರೂಪ ಅಂತ ಆಗಿರುವಾಗ ಇದನ್ನ ಈ ತಪ್ಪುಳಿಕೆ ಇದನ್ನ ಕೆಡಿಸ್ಬಿಡತ್ತೇನೋ? ತಪ್ಪುಳಿಕೆ ಕ್ರಿಯೆ ಕೆಡಿಸುತ್ತೆ. ಕ್ರಿಯೆಗೆ ವಸ್ತುವನ್ನು ಕೆಡಿಸೋ ಸಾಮರ್ಥ್ಯ ಇದೆ. ಅರಿವು ಉಂಟು ಮಾಡೋಲ್ಲ, ತೆಗೆದುಹಾಕೋದು ಇಲ್ಲ, ಕೆಡಿಸೋದು ಇಲ್ಲ. ಅರಿವು ವಸ್ತುಗೆ ಸಂಬಂಧ ಪಡೋದೇ ಇಲ್ಲ. ಸರಿಯಾದ ತಿಳುವಳಿಕೆ ಆಗಲಿ ತಪ್ಪುಳಿಕೆ ಆಗಲಿ ಎರಡು ವಸ್ತುವಿಗೆ ಸಂಬಂಧ ಪಡದೇನೆ ತನ್ನಷ್ಟಿಗೆ ತಾನು ಬೆಳಕಿದ್ದಾಗೆ. ಹಾಗಾಗಿ ಮಿಥ್ಯಾಜ್ಞಾನ ತಪ್ಪುಳಿಕೆ ಇದೆಯಲ್ಲ, ತಪ್ಪುಳಿಕೆ ಯಾವತ್ತಿಗೂ ನಮ್ಮ ಪರಮಾರ್ಥ ಸ್ವರೂಪ ಇದೆಯಲ್ಲ, ನಮ್ಮ ನಿಜ ಸ್ವರೂಪ, ಆ ನಿಜ ಸ್ವರೂಪ ಅದು ಸಂಸಾರಿಯನ್ನಾಗಿಯೂ ಮಾಡಲ್ಲ, ಕರ್ತೃಭೋಕ್ತರನ್ನಾಗಿಯೂ ಮಾಡಲ್ಲ, ಯಾವ ಜೀವಿದಾಗಿಯೂ ಮಾಡಲ್ಲ. ತಪ್ಪುಳಿಕೆ ಅಷ್ಟೇ. ಅದು ತಿಳ್ಕೊಂಡ್ ಕೂಡಲೇ ಸತ್ಯ ಬಯಲಾಗತ್ತೆ, ಗೊತ್ತಾಗತ್ತೆ. ಶುದ್ಧ ಅಂದ್ರೆ ಆಕ್ಚುಲಿ ಅದರ ಮೀನಿಂಗ್ ಏನಿದೆ? ಶುದ್ಧ ಅಂದ್ರೆ ಪ್ಯೂರ್ ಅಂತ. ಈ ವಿಷಯದಲ್ಲಿ ಶುದ್ಧ ಇಲ್ಲಿ ಅನಾತ್ಮ ಸಂಬಂಧವಿಲ್ಲದ್ದು ಅಂತ. ಅನಾತ್ಮ ಸಂಬಂಧವಿಲ್ಲದ್ದು ಶುದ್ಧ. ಅನಾತ್ಮವೇ ಕೊಳಕೋ. ನಿತ್ಯ ಶುದ್ಧ ಶುದ್ಧ ಆಮೇಲೆ ಇವ ನಿತ್ಯ ಶುದ್ಧ ಅಂದ್ರೆ ಯಾವಾಗಲೂ ಅನಾತ್ಮ ಸಂಬಂಧ, ಅಸಂಗ ಅಂತ ಅರ್ಥ. ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಆಕಾಶ ಪ್ಯೂರ್ ನನಗೆ ಯಾವುದಕ್ಕೂ ಅಂಟ್ಕೊಳ್ದೇ ಇರೋದು ಪ್ಯೂರ್ ಆಗಿರ್ತಕ್ಕಂಥದ್ದು. ಮುಕ್ತ ಅಂದ್ರೆ ಬಂಧನವಿಲ್ಲದ್ದು. ಅಂದ್ರೆ ಇಲ್ಲಿ ಅನಾತ್ಮನೆ. ಸಂಘ ಅನಾತ್ಮದೊಡನೆ ಆಗ್ಬೇಕು. ಅನಾತ್ಮ ಅವಿದ್ಯಾ ಕಲ್ಪಿತ. ಅವಿದ್ಯಾ ಕಲ್ಪಿತವಾದ ಅನಾತ್ಮದೊಡನೆ ಸಂಘ ಆದರೆ ಅಶುದ್ಧವಾಗ್ತಾನೆ. ಆಗ ರಾಗದ್ವೇಷ ಬರುತ್ತೆ, ಶೋಕ ಮೋಹ ಬರುತ್ತೆ, ಭಯ ಬರುತ್ತೆ, ಹಸಿವು ಬಾಯಾರಿಕೆ, ಕರ್ತೃತ್ವ ಭೋಕ್ತೃತ್ವ, ಜನ್ಮ ಮರಣಾದಿ ಎಲ್ಲ ಉಪಾಧಿಯಲ್ಲೇ ಬರೋದು. ಶುದ್ಧ ಚೈತನ್ಯಕ್ಕೆ ಜನ್ಮ ಮರಣ ಇಲ್ಲ, ಹಸಿವು ಬಾಯಾರಿಕೆ ಇಲ್ಲ, ಶೋಕಮೋಹ ಇಲ್ಲ, ರಾಗದ್ವೇಷ ಇಲ್ಲ, ಯಾವುದೂ ಇಲ್ಲ. ಹಾಗೆ ಪರಮಾರ್ಥವಾದ ವಸ್ತು ಯಾವುದುಂಟೋ ಅಶುದ್ಧ ಚೈತನ್ಯ ಸ್ವರೂಪ, ಅದನ್ನ ದೂಷಣೆ ಮಾಡುವುದಕ್ಕೆ, ಕೆಡಿಸುವುದಕ್ಕೆ ಮಿಥ್ಯಾಜ್ಞಾನಕ್ಕೆ ಸಾಮರ್ಥ್ಯವಿಲ್ಲ. ಮಿಥ್ಯಾಜ್ಞಾನ ಅದನ್ನು ಮಾಡುವುದಿಲ್ಲ. ಈ ಊಷರದೇಶಂ ಸ್ನೇಹೇನ ಪಂಕೀಕರ್ತುಂ ಶಕ್ನೋತಿ ಮರೀಚ್ಯುತಕಂ. हि ऊषरदेशं स्नेहेन पङ्क्तीकर्तुं शक्नोति मरीच्युतकम्. ಮರೀಚ್ಯುತಕನೇನೋ ಮಿರಾಜ್, ಬಿಸಿಕುದೇ ನೀರು. ಆದ್ರೂ ಆ ಚೌಳು ನೆಲವನ್ನ ಕೊಚ್ಚೆ ಮಾಡಲ್ಲ. ಮರಳು ಭೂಮಿಯನ್ನ ಒದ್ದೆ ಮಾಡಲ್ಲ. ಅದು ಮೊನ್ನೆ ಬಂತಲ್ಲ ಇದು. ಮರಳು ಭೂಮಿಯನ್ನ ಆ ಮರೀಚ್ಯುತಕ, ಮೃಗಮರೀಚಿಗೆ, ಬಿಸಿಲು ಕುದುರೆ ನೀರು ಆ ಮರಳ ಜಮೀನನ್ನ ಒದ್ದೆ ಮಾಡುತ್ತೇನು? ಯಾಕೆ ಒದ್ದೆ ಮಾಡಲ್ಲ? ನೀರೇ ಅಲ್ಲ ಅದು. ಬಿಸಿಲು ಕುದುರೆ ಕಾರಲ್ಲಿ ದೂರದ ನೀರು ಇದ್ದಂಗೆ ಕಾಣುತ್ತೆ ರೋಡಲ್ಲಿ. ಆ ಕಡೆ ಬಸ್ಸು ಇಂದ ಮೇಲೆ ಅದು ಪ್ರತಿಬಿಂಬ ಬೀಳುತ್ತೆ. ಅದಕ್ಕೆ ಪ್ರತಿಬಿಂಬ ಬೀಳುತ್ತೆ, ಮರಳ ಎಲ್ಲ ಬೀಳುತ್ತೆ. ಆದ್ರೂ ನೀರಲ್ಲ ಅದು, ತೋರಿಕೆ. ಮರೀಚ್ಯುತಕ, ಮೃಗಮರೀಚಿಕ ಎರಡು ಹೇಳ್ತಾರೆ. ಮರೀಚಿ ಅಂದ್ರೆ ಬಿಸಿಲು ಝಳ, ಬಿಸಿಲು ಝಳಕ್ಕೆ ನೀರಿನಂತೆ ದೂರಕ್ಕೆ ತೋರುತ್ತದು. ಮೃಗ ಮರೀಚಿಕ, ಮೃಗನ ಜಿಂಕೆ, ಜಿಂಕೆಗೆ ಮರೀಚಿಕೆ ಅಂದ್ರೆ ಜಲ ನೀರಾಗಿ ತೋರುತ್ತೆ. ಜಿಂಕೆಗೆ ವಿವೇಕ ಇಲ್ವಲ್ಲ, ಅದನ್ನು ಅಟ್ಟಿಸ್ಕೊಂಡು ಹೋಗುತ್ತೆ ಬಾಯಾರಿಕೆಗೆ, ಸತ್ತೋಗ್ಬಿಡುತ್ತೆ. ಬಾಯಾರಿಕೆ ಅಟ್ಟಿಸ್ಕೊಂಡು ಹೋಗಿ ಅಲ್ಲಿ ಹೋಗಿ ಅದಕ್ಕೆ ನೀರು ಸಿಗೋದೇ ಇಲ್ಲ. ಮನುಷ್ಯನಾದ್ರೆ ವಿವೇಕ ಮಾಡ್ಕೊಂಡು, ಓ ನೀರಲ್ಲ ಅದು ತೋರಿಕೆ ಅಂತ. ಮರೀಚ್ಯುತಕವು ಅಂದ್ರೆ ಬಿಸಿ ಕುದುರೆ ನೀರು ತನ್ನ ಜಿಡ್ಡಿನಿಂದ ಅಂದ್ರೆ ನೀರಿನಿಂದ ಆ ಊಷರ ದೇಶವನ್ನ ಅಂದ್ರೆ ಆ ಮರಳ ದೇಶವನ್ನ ಕೊಚ್ಚೆಯನ್ನಾಗಿ ಮಾಡೋದಕ್ಕೆ ಸಮರ್ಥವಲ್ಲ ಅಲ್ಲವೇ? ಕೊಚ್ಚೆ ಮಾಡೋದಿಲ್ಲ ಅಲ್ವೇ? ತಥಾ ಅವಿದ್ಯಾ ಕ್ಷೇತ್ರಜ್ಞಸ್ಯ ನ ಕಿಂಚಿತ್ ಕರ್ತುಂ ಶಕ್ನೋತಿ. तथा विद्याक्षेत्रज्ञस्य न किञ्चित् कर्तुं शक्नोति. ಅದೇ ರೀತಿ ಅವಿದ್ಯೆ ಎನ್ನುವುದು ಕ್ಷೇತ್ರಜ್ಞನಿಗೆ ಏನನ್ನು ಮಾಡುವುದಕ್ಕೂ ಸಮರ್ಥವಲ್ಲ. ಅವಿದ್ಯೆ ಅನ್ನೋದು ಇದೆಯಲ್ಲ, ತಪ್ಪುವಿಕೆ, ಕ್ಷೇತ್ರಜ್ಞನ ಏನು ಮಾಡಲ್ಲ. ಸರಿಯಾಗಿ ತಗೊಂಡ್ರೆ ಹೆಚ್ಚಾಗಲ್ಲ, ಅದು ಬೇರೆ. ತಪ್ಪುವಿಕೆಯಿಂದ ಕ್ಷೇತ್ರಜ್ಞ ಕಮ್ಮಿ ಆಗಲ್ಲ ಅಂತ ಅಷ್ಟೇ ಅಲ್ಲ,
ಸರಿಯಾಗಿ ತಿಳ್ಕೊಂಡ್ರು ಕ್ಷೇತ್ರಜ್ಞ ಎಕ್ಸ್ಪ್ಯಾಂಡ್ ಆಗೋಲ್ಲ, ದೊಡ್ಡವನಾಗೋಲ್ಲ, ವಿಶೇಷವಾಗೋಲ್ಲ. ಅದಕ್ಕೆ ನಿತ್ಯ ಶುದ್ಧ ಬುದ್ಧ ವ್ಯಕ್ತಿತ್ವ ಗುಣಗಳು ಹೊಸದಾಗಿ ಬರೋಲ್ಲ. ಅದೇ ಸ್ವರೂಪ, ಅದು ಸ್ವರೂಪವಾಗಿರುವ ಕ್ಷೇತ್ರಜ್ಞ ನೀವು ತಿಳ್ಕೊಂಡ್ರೆ, ಯಾರು ನಾನು ಅಂತ ತಿಳ್ಕೊಂಡಿದ್ನೋ ಆ ನಾನು ಅನ್ಕೊಂಡವನಿಗೆ ತಿಳ್ಕೊಂಡಿದ್ರಿಂದ ಆ ಒಂದು ನಾನು ಅದನ್ನ ಅದು ಅನರ್ಥ ಹೋಗುತ್ತಲ್ಲ, ಅದನ್ನೇ ಪುರುಷಾರ್ಥ ಅಂತ ಹೇಳ್ಕೋಬೇಕು. ನಾನು ಅಂತ ಅಂದ್ಕೊಂಡಾಗ ಅವನು ಅನರ್ಥ ಆಗ್ತಿದ್ದ, ಒದ್ದಾಡ್ತಿದ್ನಲ್ಲ, ಆ ಅನರ್ಥ ಅವನಿಗೆ ಇದಾಗತ್ತೆ, ಅದು ಹೋಗುತ್ತೆ ಅಂತ ಹೇಳಿದ. ಹಾಗಾಗಿ ಅವಿದ್ಯೆಯು ಕ್ಷೇತ್ರಜ್ಞನಿಗೆ ಯಾವುದನ್ನು ಮಾಡಬೇಕು, ಏನನ್ನು ಮಾಡಬೇಕು ಸಮರ್ಥವಲ್ಲ, ನಾವು ಸಾಧ್ಯವಿಲ್ಲ, ಮಾಡೋದಿಲ್ಲ. ಅತಶ್ಚ ಇದಮುಕ್ತಂ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಜ್ಞಾನೇನಾವೃತಂ ಜ್ಞಾನಂ ಇತಿ ಚ. ಅಜ್ಞಾನೇನಾವೃತಂ ಜ್ಞಾನಂ ಇತಿ ಚ. ಆದ್ರಿಂದ ಈ ಮಾತನ್ನು ಹೇಳಿದ್ದಾರೆ. ಇದಂ ಉಕ್ತಮನೆ ಇದಂ ಕೇನ ಉಕ್ತಂ ಭಗವತ ಉಕ್ತಂ. ಇದನ್ನು ಭಗವಂತ ಹೇಳಿದಾನೆ. ಕ್ಷೇತ್ರಜ್ಞ ಅಂತ ಇದಾನಲ್ಲ, ಅವನು ನಿಜವಾಗಿ ನಾನು ತಿಳ್ಕೊಳ್ಳುವಂತ. ಇವ ನಮಗೆ ಮಹಾಕಾಶ ಹೇಳ್ತಾ ಇದೆ, ಈ ಘಟಾಕಾಶ ಇದೆಯಲ್ಲ, ಘಟಾಕಾಶ ನಾನೇ ಕಣೋ ಅಂತ ಮಹಾಕಾಶ ಹೇಳಿದ್ರೆ, ಇಲ್ಲಿರೋ ಆಕಾಶ ಆ ಆಕಾಶ ಹೇಳುತ್ತೆ ಇದು ನಾನೇ ಕಣೋ. ಮಹಾಕಾಶ ಅಂದ್ರೆ ಏನೋ ಹೊರಗಡೆ ದೇಹ ಬಯಲಾಕಾಶ, ಅದು ಈ ಒಳಗಿರೋ ಆಕಾಶ ನಾನೇ ಕಣೋ ಅಂತಂದ್ರೆ ಏನರ್ಥವೋ, ಪರಮಾತ್ಮ ಈ ಜೀವನಾಗಿ ತೋರ್ತಾ ಇದ್ದಾನಲ್ಲ, ಇದು ನಾನು ತಿಳ್ಕೊ ಅಂದ್ರೆ ಅದು ಭಾವನೆ ಅಲ್ಲ, ಕಲ್ಪನೆ ಅಲ್ಲ, ನಂಬಿಕೆ ಅಲ್ಲ, ಇದೆಲ್ಲ ಆವೃತ್ತಿ ಮಾಡ್ಬೇಕಾಗಿಲ್ಲ, ಆಲ್ರೆಡಿ ಆಗಿದೆ, ತಿಳ್ಕೊ. ಈ ಹಾವನ್ ಹಗ್ಗ ಅಂತ ತಿಳ್ಕೋನು ಹಾಗೆ. ಹಾವನ್ ಹಗ್ಗ ಅಂತ ತಿಳ್ಕೊ ಅಂದ್ರೆ ಏನ್ ಭಾವನೆ ಮಾಡ್ತೀಯಾ? ಅದು ಆವೃತ್ತಿ ಮಾಡ್ತೀಯೋ, ಕಲ್ಪನೆ ಮಾಡ್ತೀಯೋ, ಅಥವಾ ನಂಬ್ಕೊಳ್ತೀಯೋ? ನಂಬಿಕೆ ಅಲ್ಲ, ಅದು ಕಲ್ಪನೆಯೂ ಅಲ್ಲ, ಭಾವನೆ ಅಲ್ಲ. ಇಷ್ಟೊತ್ತ ಚಾಪಿ ಮಾಂಬಿಧಿ, ನನ್ನನ್ನ ಕ್ಷೇತ್ರಜ್ಞನೆಂಬುದಾಗಿ ತಿಳಿದುಕೋ. ಅಜ್ಞಾನೇನ ಆವೃತಂ ಜ್ಞಾನ, ಅವರ ಜ್ಞಾನ ಇದೆಯಲ್ಲ, ತಪ್ಪಿರುವುದಕ್ಕೆ ಅಜ್ಞಾನದಿಂದ ಮುಚ್ಚೋಗಿದೆ. ಯಾಕೆ ತೋರ್ಕೋತಿಲ್ಲ? ತಪ್ಪಿರುವಿಕೆ ಇದೆ. ಹಾಗಾಗಿ ಅವರ ನಿಜ ಸ್ವರೂಪ ಇದಾಗಿಲ್ಲ, ಹಾಗೆ ಕೂತ್ಕೊಂಡಿದೆ. ಆ ಅಜ್ಞಾನ ಅದಕ್ಕೆ ಅವ್ರಿಗೆ ಪರಮಾರ್ಥ ಗೊತ್ತಾಗ್ತಿಲ್ಲ. ಅತಃ ಇದು ಬೇರೆ, ಅತಃ ಅಲ್ಲ, ಅಥ ಕಿಮಿದಂ ಸಂಸಾರಿಣಾಮಿವ ಅಹಮೇವಂ ಮಮ ಏವಂ ಇತಿ ಪಂಡಿತಾನಾಮಪಿ. ಸ್ವಾಮಿ, ನೀವು ಈ ರೀತಿ ಹೇಳ್ತಿದ್ದೀರಲ್ಲ, ಇದು ನಾನಿಂಥವನು, ನಾನಿದು ಅನ್ನುವಂತಹ ತಿಳುವಳಿಕೆ ಶಾಸ್ತ್ರ ಓದೋರ್ಗೂ ಇದೆಯಲ್ಲ, ಪಂಡಿತರಿಗೂ ಇದೆ, ವೇದಾಂತ ಓದೋರ್ಗೂ ಇದೆಯಲ್ಲ. ಷಟ್ಶಾಸ್ತ್ರ ಪಂಡಿತರು ಕೂಡ ದೇಹಂಜಮನ ಬುದ್ಧಿ ನಾನು ಅಂತಾರೆ, ನಾನು ಹೀಗಿದ್ದೀನಿ ಅಂತಾರೆ, ಇದೆಲ್ಲ ನಂದು ಅಂತಾರೆ, ಈ ಮನೆ ನಂದು, ಈ ಮಕ್ಕಳು ನಮ್ಮವರು, ಈ ಜಮೀನ್ ನಂದು, ಈ ದುಡ್ಡು ನಂದು ಅಂತಂತಾರೆ. ನಾನಿಂಥವನು, ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ, ವಯಸ್ಸು, ಅವಸ್ಥೆ ಎಲ್ಲವನ್ನೂ ಬಾಕಿ ಜನರು ಹೇಳುವ ಹಾಗೆ ಅವರು ಹೇಳ್ತಾರಲ್ಲ. ಈ ಪಂಡಿತರಿಗೆ ಅದಿರಲ್ಲ ಅಂತಿರಲ್ಲ. ಪಂಡಿತರು ಹೀಗೆ ನಮ್ಮಾಗೆ ವ್ಯವಹಾರ ಮಾಡ್ತಾರೆ, ಅವ್ರು ಬೇರೆ ವ್ಯವಹಾರ ಮಾಡಕ, ತಮ್ಮನ್ನು ನೀನು ವ್ಯವಹಾರ ಮಾಡೋಕ್ಕಾಗಲ್ಲಪ್ಪ. ಪಂಡಿತರು ತಮ್ಮನ್ನು ನೀನು ಅವನು ವ್ಯವಹಾರ ಮಾಡೋಕ್ಕಾಗತ್ತಾ? ಪಂಡಿತರು ತಮ್ಮನ್ನು ನಾನು ವ್ಯವಹಾರ ಮಾಡ್ಬೇಕು. ಸರಿಯಪ್ಪ, ಓದೋರು ಹೀಗೆ ಮಾಡಿದ್ರೆ ಓದಿದ ವ್ಯತ್ಯಾಸ ಏನು? ಅಲ್ಲೇ ಪಂಡಿತರು ಜ್ಞಾನ ಆಗದೆ ಇದ್ದಾರ. ಪಂಡಿತ ಕಿಮಿದಂ ಸಂಸಾರಿಣಾಮಿವ, ಸಂಸಾರಿಗೆ ಯಾವ ರೀತಿ ನಾನು ನಂದು ಇದಿದೆಯೋ, ಅಹಮೇವಂ ಮಮ ಇದಂ ಅಂತ ಪಂಡಿತರಿಗೂ ಹಾಗೆ ಇದೆಯಲ್ಲ ಅಂತ ಪ್ರಶ್ನೆ ಮಾಡ್ದ. ಶೃಣು ಉತ್ತರ ಹೇಳ್ತೀನಿ ಕೇಳುವುದಕ್ಕೆ. ಇದಂತತ್ ಪಾಂಡಿತ್ಯಂ ಕ್ಷೇತ್ರ ಏವ ಆತ್ಮದರ್ಶನಂ. ಅವರ ಪಾಂಡಿತ್ಯ ಇಷ್ಟೇ ಕಣ. ಓದಿರ್ಬೋದು, ವ್ಯಾಕರಣ, ಮೀಮಾಂಸಾ, ವೇದ, ಯಜ್ಞ, ಯಾಗ ಎಲ್ಲ ಮಾಡ್ಬೋದು. ಆದ್ರೆ ಅವ್ರ ದೇಹದಿಂದ ಮನೋಬುದ್ಧಿಯನ್ನೇ ನಾನು ಅಂದ್ಕೊಂಡವ್ರೆ ಹೊರತು, ಇಂಟೆಲೆಕ್ಚುಯಲ್ ಆಗಿ ಸುಮ್ಮನೆ ಓದಿದ್ದಾರೆ ಹೊರತು ಅವ್ರಿಗೆ ಏನು ಗೊತ್ತಾಗಿಲ್ಲ ಅಂತ ಇದ್ದಾರೆ. ಕ್ಷೇತ್ರನಾಮ ಅನಾತ್ಮ, ಕ್ಷೇತ್ರನಾಮ ಅನಾತ್ಮ. ಅನಾತ್ಮದಲ್ಲಿ ನಾನು ಅನ್ನೋ ಪಾಂಡಿತ್ಯ ಅವರಿಗಿದೆಯೇ ಹೊರತು ಅಲ್ಲೇ ಪಾಂಡಿತ್ಯ. ವ್ಯಾಕರಣವೂ ಆ ಕ್ಷೇತ್ರವೇ, ಮೀಮಾಂಸಾಶಾಸ್ತ್ರವು ಕ್ಷೇತ್ರವೇ, ವೇದಶಾಸ್ತ್ರವು ಕ್ಷೇತ್ರವೇ, ಯಜ್ಞ ಆಗಾದರೂ ಕ್ಷೇತ್ರವೇ. ಅದ್ರಲ್ಲಿ ಪಾಂಡಿತ್ಯ ಇದೆ. ಇದು ಪ್ರಯಾಜ, ಇದು ಅನುಯಾಜ, ಇದನ್ನು ಹಿಂಗ್ ಮಾಡ್ಬೇಕು, ವಾಜಪೇಯಿ ಆಗ ಹಿಂಗ್ ಮಾಡ್ಬೇಕು. ಪೆದ್ದ ದೊಡ್ಡ ಮೂರ್ಖರೇ ಅವ್ರುವೆ. ವೇದಾಂತ ದೃಷ್ಟಿಯಲ್ಲಿ ಅವರು ಏನು ಪಂಡಿತರಲ್ಲ. ಇಷ್ಟೇ ಷಟ್ಶಾಸ್ತ್ರ ಪಂಡಿತನಾಗಿದ್ರು ಅವರು ವೇದಾಂತ ಇನ್ನು ಮಹಾಮೂರ್ಖರೇ. ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರಿಗೆ ಭಾಷೆಗೆ ಬರೆದೇ ಬಿಟ್ರು. ಕ್ಷೇತ್ರ ಏವ ಆತ್ಮದರ್ಶನಂ ಅಂದ್ಬಿಟ್ರು. ಕ್ಷೇತ್ರ ನಾಮ
ಅನಾತ್ಮ. ಅನಾತ್ಮ. ಅನಾತ್ಮವಾಗಿರೋ ದೇಹೇಂದ್ರಿಯ ಮನೋಬುದ್ಧಿ ನಾನು ಕಾಣೋದೇ ಅವರ ಪಾಂಡಿತ್ಯವೇ ಹೊರತು ವಿಶೇಷ ಪಾಂಡಿತ್ಯ ಏನೂ ಇಲ್ಲ ಅವ್ರಿಗೆ. ಪುಸ್ತಕ ಹುಳ, ಇಲ್ಲಿ ಇರೋ ಪುಸ್ತಕ ತಲೆಗೆ ಇಟ್ಕೊಂಡಿದ್ದಾರೆ ಹೊರತು, ಗಟ್ಟಿ ಹೊಡೆದು ವೇದ ತಲೆಗೆ ಇಟ್ಕೊಂಡಿದ್ದಾರೆ ಹೊರತು ಏನು ವಿಶೇಷ ಆಗಿಲ್ಲ. ಟೇಪ್ ರೆಕಾರ್ಡ್ ಇಟ್ಕೊಳತ್ತೆ. ಲ್ಯಾಪ್ಟಾಪ್ ಎಲ್ಲ ತುಂಬಿಡ್ಬೋದು, ವೇದ ಪ್ರಸಾದ್ಯ ತುಂಬಿಡ್ಬೋದು, ಎಲ್ಲ ತುಂಬಿಡ್ಬೋದು, ವೇದ ತುಂಬಿಡ್ಬೋದು. ಅದೇ ಜ್ಞಾನಿ ದರ್ಶನ ಲ್ಯಾಪ್ಟಾಪ್ ಜ್ಞಾನಿ ಆಗತ್ತಾ? ಅಷ್ಟೇ, ಏನು ಪ್ರಯೋಜನ ಇಲ್ಲ ಅಂದ್ರು. ಸುಮ್ಮನೆ ಒಂದಷ್ಟು ಕೊಚ್ಚೆ ತುಂಬಿಕೊಂಡಿದ್ದಾರೆ ಹೊರತು ಎಂತ ವಿಶೇಷವಾಗಿಲ್ಲ ಒಂದು. ಇದು ಆಮೇಲೆ ಅನಾಟಿಯ ಯದಿ ಪುನಃ ಕ್ಷೇತ್ರಜ್ಞಂ ಅವಿಕ್ರಿಯಂ ಪಶ್ಯೇಯುಃ ಕ್ಷೇತ್ರಜ್ಞಂ ಅವಿಕ್ರಿಯಂ ಪಶ್ಯೇಯುಃ ತತಃ ನ ಭೋಗಂ ಕರ್ಮ ವಾ ಆಕಾಂಕ್ಷೆಯುಃ ಮಮ ಸ್ಯಾದಿತಿ. ತತಃ ನ ಭೋಗಂ ಕರ್ಮ ವಾ ಆಕಾಂಕ್ಷೆಯುಃ ಮಮ ಸ್ಯಾತ್ ಇತಿ. ಒಂದು ವೇಳೆ ಆ ಪಂಡಿತರು ಕ್ಷೇತ್ರಜ್ಞನನ್ನ ಅಂದ್ರೆ ಅವಿಕ್ರಿಯವಾದ ಬದಲಾವಣೆ ಇಲ್ಲದೆ ಇರುವ ಚೈತನ್ಯವನ್ನೇ ತಮ್ಮ ಆತ್ಮ ಅಂತ ಕಂಡುಕೊಂಡವರಾಗಿದ್ದರೆ ಅವರು ತಮಗೆ ಭೋಗವನ್ನಾಗಲಿ ಕರ್ಮವನ್ನಾಗಲಿ ಬಯಸ್ತಾನೇ ಇರಲಿಲ್ಲ. ಇಷ್ಟೇ ಪಡಲ್ಲ ಅವರು. ನಂಗೆ ಭೋಗ ಬೇಕು, ನಾನು ನಂದು ಅಂತೂ ಅಂತಿರ್ಲಿ ಅನ್ನಲ್ಲ. ವ್ಯವಹಾರ ಅಂದ್ರೆ ಅಭಿಮಾನ ಬಿಟ್ಕೊಳ್ಳಲ್ಲ. ವ್ಯವಹಾರ ಬೇರೆ, ಅಭಿಮಾನ ಬೇರೆ. ವ್ಯವಹಾರದಲ್ಲಿ ದೇಹವನ್ನು ನಾನು ಅಂತ ಅನ್ಕೋಬೇಕು ಜ್ಞಾನಿಯುವೇ. ವ್ಯವಹಾರ ಅನ್ನೋದು ಎಲ್ಲಿ ಬರುತ್ತೆ? ಅವಿದ್ಯಾ ಕ್ಷೇತ್ರದಲ್ಲಿ. ನಾನು ಊಟಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕು, ನೀನು ಊಟಕ್ಕೆ ಹೋಗ್ತೀಯಾ ಅಂತ ಅನ್ನಲ್ಲ ಜ್ಞಾನಿ. ತಾನು ಊಟಕ್ಕೆ ಹೊಟ್ಟಾಗ ನೀನು ಊಟಕ್ಕೆ ಹೋಗುತ್ತಾನೆ, ನೀನು ಊಟಕ್ಕೆ ಹೋಗುತ್ತಾನೆ ತೀಯೇ ಅಲ್ಲ. ಅವನು ಊಟಕ್ಕೆ ಹೋಗುತ್ತೀಯೇ ಆಗತ್ತಾ? ಅವನು ಊಟಕ್ಕೆ ಹೋಗುತ್ತೀಯೇ, ನಾನು ಊಟಕ್ಕೆ ಹೋಗುತ್ತಾನೆ, ನೀನು ಊಟಕ್ಕೆ ಹೋಗುತ್ತೇನೆ. ಇದೆಲ್ಲ ಮಾಡಕ್ ಬರಲ್ಲ. ವ್ಯವಹಾರ ಯಾವ ರೀತಿ ಪ್ರಯೋಗ ಇದೆಯೋ ಹಾಗೆ ಮಾಡ್ಬೇಕು, ಅದಕ್ಕೆ ಚೇಂಜ್ ಮಾಡಕ್ ಬರಲ್ಲ. ಹಾಗಾದ್ರಿಂದ ಒಂದು ವೇಳೆ ಆ ಪಂಡಿತರು ಕ್ಷೇತ್ರಜ್ಞನಾದ ಅವಿಕ್ರಿಯನಾದ ಬದಲಾವಣೆ ಇಲ್ಲದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಪರಬ್ರಹ್ಮವನ್ನು ಕಂಡುಕೊಂಡವರಾಗಿದ್ದರೆ ಅವರು ತಮಗೆ ಭೋಗವನ್ನೂ ಕಾಣುತ್ತಿರಲಿಲ್ಲ, ಕರ್ಮವನ್ನೂ ಅಪೇಕ್ಷೆ ಪಡುತ್ತಿರಲಿಲ್ಲ. ಬರಲ್ಲ ಅವರು ಜ್ಞಾನಿಗಳಾದ ಪಡಲ್ಲ, ಪಟ್ರೆ ಜ್ಞಾನಿಗಳಲ್ಲ. ಇಷ್ಟೇ ಭಾಷೆಗಾರದು. ಆಸೆ ಪಟ್ರ ಅವರು ಭೋಗಕ್ಕೆ ಕರ್ಮಕ್ಕೆ ತೊಡಗಿದಾರ, ಸತ್ಯತೆ ಬುದ್ಧಿ ಇಟ್ಕೊಂಡ್ರ ಜ್ಞಾನಿಗಳಲ್ಲ. ಬಿಟ್ಕೊಂಡ್ರೋ ನಾನು ಅಲ್ಲ, ನಂದಲ್ಲ, ನನಗಿಲ್ಲ, ನಾನು ಹಾಗಲ್ಲ ಅಂತ ಅನ್ಕೊಂಡ್ರು ಅವ್ರಿಗಿಲ್ಲ. ಅದು ಅಷ್ಟೇ. ವಿಕ್ರಿಯೈವ ಭೋಗ ಕರ್ಮಣಿ ಹೆಸರು ವಿಕ್ರಿಯೈವ ಭೋಗ ಕರ್ಮಣಿ ಅದಕ್ಕೆ ಭೋಗ ಕರ್ಮಣಿ. ಕ್ರಿಯೈವ ಭೋಗ ಕರ್ಮಣಿ. ಭೋಗ ಮತ್ತು ಕರ್ಮ ಎರಡು ವಿಕಾರವೇ ಆಗಿರುವಾಗ ಅದನ್ನ ಅವನು ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಅವನ ವಿದ್ಯಾವಂತನೆ. ನನಗೆ ವಿಕ್ರಿಯವೂ ಇಲ್ಲ ಭೋಗವೂ ಇಲ್ಲ ಅಂದ್ಕೊಂಡವನು ಏನು ಮಾಡ್ತಿರಲ್ಲ, ಏನು ಇದು ಮಾಡ್ತಿರಲ್ಲ. ವಿಕಾರದಲ್ಲಿದ್ದರೆ, ಭೋಗದಲ್ಲಿದ್ದರೆ ಅವನ ವಿದ್ಯಾವಂತನೇ, ತಪ್ಪುವಿಕೆಯೇ. ಅವನಿಗೆ ಕ್ಷೇತ್ರದ ಅವನ ಬುದ್ಧಿ ಹೋಗಿಲ್ಲ. ಅಥ ಏವಂ ಸತಿ ಫಲಾರ್ಥಿತ್ವಾತ್ ಅವಿದ್ವಾನ್ ಪ್ರವರ್ತತೆ. ಈ ರೀತಿ ಇದು ತೀರ್ಮಾನ ಇದೆ, ಅಮೆಂಡ್ಮೆಂಟ್ ಇದೆ ಇರುವ, ಇದಕ್ಕೆ ತಿದ್ದುಪಡಿ ಇದೆ ಇರ್ತಕ್ಕಂಥ ವಿಚಾರ ಇದು. ಜ್ಞಾನಿ ಆಗಿದ್ದರೆ ಭೋಗ ಕರ್ಮದಲ್ಲಿ ಅಭಿಮಾನ ಪಟ್ಕೊಳ್ಳಲ್ಲ, ಭೋಗ ಕರ್ಮದಲ್ಲಿ ಅಭಿಮಾನ ಪಟ್ಕೊಂಡವನು ಜ್ಞಾನಿ ಅಲ್ಲ ಅಂತ ಆಗಿರುವಾಗ ಫಲಾರ್ಥಿ ಆಗಿರುವನಾದ್ದರಿಂದ, ಯಾರು ಫಲಾರ್ಥಿ ಆಗಿರ್ತಾನೋ ಫಲಾರ್ಥಿ ಆಗಿರೋದ್ರಿಂದ ಅವನು ಅವಿದ್ವಾನ್. ಅವಿದ್ವಾನ್ ಆದ್ದರಿಂದ ಅವನು ಕರ್ಮದಲ್ಲಿ ತೊಡಗ್ತಾನೆ. ಅವನಿಗೆ ಸ್ವರ್ಗ ಬೇಕು, ಮಕ್ಕಳು ಬೇಕು, ಬ್ರಹ್ಮೋರ್ತಿಸ್ಬೇಕು, ಐಶ್ವರ್ಯ ಬೇಕು ಅಂತ ಅಪೇಕ್ಷೆ ಬಂತು ಅಂದ್ರೆ ಅವನು ಅವಿದ್ಯಾವಂತನೇ. ಅವನೇ ಕರ್ಮ ಮಾಡೋದು. ಕಾಮ ಇದ್ರೆ ಅವಿದ್ಯೆ ಇಲ್ಲ ಅಂತ ಆಗಲ್ಲ, ಕಾಮ ಇದೆ ಕರ್ಮ ಮಾಡಲ್ಲ ಅಂತೂ ಆಗಲ್ಲ. ಕಾಮ ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಮುಂದೆ ಕರ್ಮವನ್ನ ದಬ್ಬತ್ತೆ, ಹಿಂದಿನ ಅವಿದ್ಯೆಯನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಊರ್ಕೊಳುತ್ತೆ. ವಿದುಷಃ ಪುನಃ ಅವಿಕ್ರಿಯಾತ್ಮದರ್ಶಿನಃ ಫಲಾರ್ಥಿತ್ವ ಅಭಾವಾತ್ ಪ್ರವೃತ್ತ್ಯನುಪಪತ್ತೌ ಕಾರ್ಯಕರಣ ಸಂಘಾತ ವ್ಯಾಪಾರೋಪರಮೇ ನಿವೃತ್ತಿ ಉಪಚರ್ಯತೆ. ಜ್ಞಾನಿ ಆದವನಿಗಾದರೋ, ಪುನಃ ಅಂದ್ರೆ ಆದರೋ ಅಂತ, ಜ್ಞಾನಿ ಆದವನಿಗಾದರೋ ಅವಿಕ್ರಿಯವಾದ ಆತ್ಮನನ್ನೇ ತಾನು ಕಂಡುಕೊಂಡವನು. ಅವಿಕ್ರಿಯಂ ಆತ್ಮಾನಂ ದ್ರಷ್ಟುಂ ಶೀಲಂ ಅಸ್ಯ ಅಸ್ತಿ ಇತಿ ಅವಿಕ್ರಿಯಾತ್ಮದರ್ಶಿ ತಸ್ಯ. ಅವಿಕ್ರಿಯವಾದ ಬದಲಾವಣೆ ಇಲ್ಲದೆ ಇರುವ ಆತ್ಮವನ್ನು ಕಂಡುಕೊಂಡವನಾದ ಜ್ಞಾನಿಗೆ ಫಲಾರ್ಥಿತ್ವವೇ ಇಲ್ಲ. ಫಲವನ್ನು ಬಯಸೋದು ಅನ್ನೋದೇ ಬರಲ್ಲ ಅವನಿಗೆ. ಯಾಕೆ ಹೇಳಿ? ಸುಳ್ಳು. ಕಪ್ಪೆ ಚಿಪ್ಪನ್ನು ಕಟ್ಕೊಂಡು ಬೆಳ್ಳಿ ತೊಳಕ್ ಹೋಗ್ತಾನ? ಕಪ್ಪೆ ಚಿಪ್ಪನ್ನು ಕಟ್ಕೊಂಡ್ಬಿಟ್ಟಿದ್ದಾನೆ, ಬೆಳ್ಳಿ ಸಿಪ್ಪನ್ನು ತೊಳಕ್ ಹೋಗ್ತಾನ?
ಕಪ್ಪೆ ಬೆಳ್ಳಿ ಇಲ್ಲ, ಬೆಳ್ಳಿ ಸುಳ್ಳು ಅಂದ್ಕೊಂಡು ಬೆಲೆ ತೊಳಕ್ ಹೋಗಲ್ಲ. ಹಾಗೆ ಈ ಪ್ರಪಂಚವೇ ಸುಳ್ಳು, ನಾಮರೂಪವೇ ಸುಳ್ಳು, ಈ ಕ್ರಿಯಾಕಾರವೇ ಸುಳ್ಳು ಅಂತ ಅಂದ್ಕೊಂಡ ಜ್ಞಾನಿಯೋ ಅವನಿಗೆ ಫಲಾರ್ಥಿತ್ವವೇ ಇಲ್ಲವಾದ್ದರಿಂದ ಪ್ರವೃತ್ತಿ ಅನುಭವಸ್ತವು. ಯಾವುದಲ್ಲಿ? ಕರ್ಮದಲ್ಲಿ. ಶಾಸ್ತ್ರೀಯ ಕ್ರಮದಲ್ಲ, ಕಾಮಿಕಮ ಅಲ್ಲ. ಶಾಸ್ತ್ರೀಯ ಕ್ರಮದಲ್ಲೇ ಪ್ರವೃತ್ತಿ ಹೊಂದಲ್ಲ, ಕರ್ತೃತ್ವ ಬುದ್ಧಿಯೇ ಇರಲ್ಲ. ಪ್ರವೃತ್ತಿಯೇ ಹೊಂದದೇ ಇರುವಾಗ ಅವಾಗ ಕಾರ್ಯಕರಣ ಸಂಘಾತದಲ್ಲಿ ವ್ಯಾಪಾರ ನಿಂತೋಗ್ಬಿಡುತ್ತೆ. ವ್ಯಾಪಾರ ಅವನು ವ್ಯಾಪಾರ ಮಾಡ್ತಿರಲ್ಲ ನನ್ನ ಸ್ವರೂಪದಿಂದ. ಆದರೆ ಜ್ಞಾನಿಯಾಗಿ ಯಾವಾಗ ಚೇಷ್ಟೆ ಮಾಡ್ತಿರ್ತಾನೆ ಲೋಕದೃಷ್ಟಿಯಿಂದ. ತಮಾಷೆ ಏನು ಅಂದ್ರೆ, ತತ್ವಜ್ಞಾನಿಯು ಸ್ವರೂಪದಿಂದ ಬ್ರಹ್ಮವೇ ತಾನು ಅಂದ್ಕೊಂಡು ಅವಿಕ್ರಿಯವಾದಂಥ ಸ್ವರೂಪ ನೆಲೆ ಅಂತ ಬಿಡ್ತಾನೆ. ಲೋಕದ ದೃಷ್ಟಿಯಿಂದ ಅವನಿಗೆ ಸೋಮಾರಿತನವಾಗಲಿ, ಆಲಸ್ಯವಾಗಲಿ, ದೇಹಾಭಿಮಾನವಾಗಲಿ ಇಲ್ಲವಾದ್ರಿಂದ ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ, ಯಾವಾಗ ದುಡಿತಿರ್ತಾನೆ. ಒಂದು ಸೆಕೆಂಡ್ ಸುಮ್ಮನಿರಲ್ಲ ಅವನು. ಮಲಗಿದ್ದಾಗ ಮಾತ್ರ ಸುಮ್ಮನಿರ್ತಾನೆ ಹೊರತು ಎಚ್ಚರವಾಗ್ಬಿಟ್ಟು ಜ್ಞಾನಿಗಳು. ಬ್ರಹ್ಮಚಿತ್ ಮಹಾರಾಜರು ಆ ಕೆಟ್ಟ ಉರಿ ಬಿಸಿಲು, ಆ ಉರಿ ಬಿಸಿಲು ಕಟ್ಟೆ ಮೇಲೆ ಒಂದಿಷ್ಟು ಮುಚ್ಕದ ಎಲೆ ಇಟ್ಕೊಂಡು ಇದ್ರದ್ದು ಅದು ಊಟಕ್ಕೆ ಎಲೆ ತೇಯ್ತಾ ಇದ್ರಂತೆ ಅವರೇ. ಮಧ್ಯಾಹ್ನ ಎಲ್ಲ ಮಲಗಿದ್ದಾರೆ, ಯಾರು ಅವ್ರ ಶಿಷ್ಯರು ಭಕ್ತರೆಲ್ಲ ಮಲಗಿದ್ದಾರೆ. ಇವರು ಆ ಎಲೆಗಳನ್ನ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಆ ಚೋಲ ರಾಮ ಮಂದಿರ ಅದು ಬೆಳಗ್ಗೆ ಎಲ್ಲ ಜನ ಬಂದು ಹೋಗಿದಲ್ಲ, ಅವ್ರ ಮಧ್ಯಾಹ್ನ ಅವ್ರು ಗುಡಿಸೋರಂತೆ. ಮಹಾರಾಜ ರಾಮ ಮಂದಿರ ಗುಡಿಸೋದು, ಆಮೇಲೆ ಒರೆಸೋದು, ಆಮೇಲೆ ಮಧ್ಯಾಹ್ನ ಹೋಗಿ ಕೊಟ್ಟಿಗೆ ಹೋಗಿ ನೋಡ್ಕೊಂಬರೋದು, ಹಸುಗಳಿಗೆಲ್ಲ ಹುಲ್ಲು ಹಾಕಿದಾರಾ, ಹುಲ್ಲು ಇದೆಯಾ ನೋಡ್ಕೊಂಬರೋದು, ನೀರು ತೋರಿಸಿದಾರ ಅಂತ. ಒಂದು ಕ್ಷಣ ಸುಮ್ಕಿರ್ತಿರ್ಲಿಲ್ಲ. ಅವ್ರು ಸುಮ್ಕಿರೋದು ಮಲಗಿದಾಗ ಮಾತ್ರ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲವರೆಗೂ ತುಂಬಾ ಆಕ್ಟಿವ್ ಆಗಿರ್ತಾರೆ. ಸ್ವರೂಪದಿಂದ ಮಾತ್ರ ಕಿಂಚಿತ್ ಕ್ರಿಯೆ ಮಾಡೋರಲ್ಲ ಅವರು. ಈ ಸೋಮಾರಿಗಳು ದೇಹದಿಂದ ಕ್ರಿಯೆ ಮಾಡೋದಿಲ್ಲ. ಒಳಗೆ 108 ಕೋಟಿಗಟ್ಟಲೆ ಆಸೆಗಳು, ಯೋಚನೆಗಳು ತುಂಬಾ ಇರುತ್ತೆ. ಆಸೆಗಳು ಒಂದು ಇದು ಗಾಡಿಗಟ್ಟಲೆ ಆಸೆ ತುಂಬ್ಕೊಂಡಿರ್ತಾರೆ. ಸೋಮಾರಿಗಳಾಗಿರ್ತಾರೆ. ಅಲ್ಲೇ ಕೂಜಾಗಕ್ಕೆ ಎಲ್ಲ ಬರ್ಬೇಕು, ಡೋಡಲ್ಲಿ ಆಗ್ಬೇಕು ಅವರಿಗೆ, ಕೂಜಾಗಕ್ಕೆ ಎಲ್ಲ ಬರ್ಬೇಕು ಅವರಿಗೆ ಅಂತ ಕೆಟ್ಟ ಸ್ವಭಾವ. ಅಭಿಕ್ರಿಯವಾಗಿರುವ ಪರಮಾತ್ಮನ್ನು ಕಂಡುಕೊಂಡಂತಹ ಜ್ಞಾನಿಗೆ ಫಲದಲ್ಲಿ ಅರ್ಥಿತ್ವ ಬಯಕೆ ಎಂಬುದು ಇರುವುದಿಲ್ಲವಾದ್ದರಿಂದ ಪ್ರವೃತ್ತಿಯೇ ಹೊಂದುವುದಿಲ್ಲ ಅಂತಾಗಿ ಕಾರ್ಯಕರಣ ಅಂದ್ರೆ ಕಾರ್ಯ ಅಂದ್ರೆ ಶರೀರ, ಕರಣ ಅಂದ್ರೆ ಇಂದ್ರಿಯ, ಅವುಗಳ ಸಂಘಾತ ಅಂದ್ರೆ ಗುಂಪು, ಅವುಗಳ ವ್ಯಾಪಾರ ಅಂದ್ರೆ ಚೇಷ್ಟೆ, ಅವುಗಳು ಉಪರಮವಾಗೋದ್ರಿಂದ ಸುಮ್ಮನಾಗೋದು. ಸುಮ್ಮನಾಗೋದು ಅಂತಾಗಲಾಗಿ ಅದನ್ನು ನಿವೃತ್ತಿ ಉಪಚಾರಕ್ಕೆ ಹೇಳ್ತೀವಿ. ನೀವೇ ನಿವೃತ್ತಿ ಇದಲ್ಲ, ಪ್ರಯತ್ನ ಅಲ್ಲ. ಸನ್ಯಾಸ ಪ್ರಯತ್ನ ಅಲ್ಲ. ಸನ್ಯಾಸ ಅಂದ್ರೆ ಬಿಟ್ಟಿರೋದೇ ಹೊರತು ಬಿಡೋ ಕ್ರಿಯೆ ಅಲ್ಲ ಅದು. ಸನ್ಯಾಸ ಸ್ವರೂಪ, ಆತ್ಮ ಸ್ವರೂಪಕ್ಕೆ ಹೆಸರು. ಸನ್ಯಾಸ ಅಂತ ಮಾಡೋದಲ್ಲ, ಸನ್ಯಾಸ ಅಂತ ಒಂದು ತಗೊಳ್ಳೋದಲ್ಲ. ಮಾಡೋಕ್ಕೆ ಅದೇನು ಅಡಿಗೆ ಅಲ್ಲ, ತಗೊಳಕ್ಕೆ ಅದೇನು ಮೊಬೈಲ್ ಅಲ್ಲ. ಸನ್ಯಾಸಿಯಾಗಿರ್ತಾರೆ. ಹಾಗೆ ಅದೇ ನಿವೃತ್ತಿ ಅಂತ ಹೇಳ್ತಾ ಇದ್ದಾರೆ. ವ್ಯಾಪಾರ ಮೂಲ ಉಪರಿದಾಗ ಅದನ್ನ ನಿವೃತ್ತಿ ಮಾರ್ಗ, ನಿವೃತ್ತಿ ಆದರೂ ಸುಮ್ಮನಾಗಿದ್ದು ಅಂತ ಉಪಚಾರಕ್ಕೆ ಹೇಳ್ತೀವಿ. ಯಾಕೆ ಉಪಚರ್ಯತೆ ಅಂತ ಯಾಕಂದ್ರು ಅದು ಕ್ರಿಯೆ ಅಲ್ಲ ಅನ್ನಕ್ಕೆ. ನಿವೃತ್ತಿ ಒಂದು ಕ್ರಿಯೆ ಅಲ್ಲ, ವ್ಯಾಪಾರ ಅಲ್ಲ, ಸ್ವಭಾವ ಅದು ನಿವೃತ್ತಿ ಇರೋದು ಅಂತ ಹೇಳಕ್ಕೆ. ಇದಂಚ ಅನ್ಯತ್ ಪಾಂಡಿತ್ಯಂ ಕೇಶಾಂಚಿದಸ್ತು. ಇದಂಚ ಅನ್ಯತ್ ಪಾಂಡಿತ್ಯಂ ಕೇಶಾಂಚಿದಸ್ತು. ಇನ್ನೊಂದು ಪಾಂಡಿತ್ಯ ಉಂಟು ಸ್ವಾಮಿ. ಆ ಇನ್ನೊಂದು ಪಾಂಡಿತ್ಯ ಕೆಲವರದು, ಅದು ನಮ್ದಲ್ಲ. ಅಂದ್ರೆ ಶಂಕರಾಚಾರ್ಯ ಹೇಳ್ತಿದ್ದಾರೆ ಈ ಪಾಂಡಿತ್ಯ ನಮ್ದು ಅಲ್ಲ, ಅಥವಾ ಮೀಮಾಂಸಕರದು ಅಲ್ಲ. ಇನ್ನು ಕೆಲವು ಜನ ಇದ್ದಾರೆ, ಮೂರನೇವರು. ಅವ್ರು ಬೈತಾರೆ ನೋಡಿ, ಹೆಂಗ್ ಬೈತಾರೆ ಅವ್ರನ್ನ. ಏನಂತಾರೆ ಗೊತ್ತಾ, ಅವರು ಆ ಪಾಂಡಿತ್ಯ ಉಳ್ಳವರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ, ಕ್ಷೇತ್ರಜ್ಞ ಈಶ್ವರ ಏವ. ಕ್ಷೇತ್ರಜ್ಞ ಈಶ್ವರ ಏವ. ಕ್ಷೇತ್ರಜ್ಞ ಈಶ್ವರನೇ, ಅದ್ರಲ್ಲೇನು ಡೌಟ್ ಇಲ್ಲ, ಏನು ಸಂಶಯವಿಲ್ಲ, ಅದು ನಿಜ. ಆದ್ರೆ ಕ್ಷೇತ್ರಂಚ ಅನ್ಯತು, ಕ್ಷೇತ್ರಂಚ ಅನ್ಯತ್ ಕ್ಷೇತ್ರಜ್ಞಸ್ಯೈವ ವಿಷಯ. ಕ್ಷೇತ್ರಜ್ಞಸ್ಯೈವ ವಿಷಯ. ಆದ್ರೆ ಕ್ಷೇತ್ರ ಇದೆಯಲ್ಲ ಅದು ಬೇರೆನೆಯೇ, ಅದು ಸುಳ್ಳಲ್ಲ. ಕ್ಷೇತ್ರಜ್ಞ ಪರಮಾತ್ಮ, ಕ್ಷೇತ್ರ ಮಾತ್ರ ಅದ್ರ ಪಾಡಿಗೆ ಅದು ಇದ್ದೇ ಇದೆ. ದ್ವೈತಿಗಳು ಕ್ಷೇತ್ರ ಇದೆ, ಅದು ಕ್ಷೇತ್ರಜ್ಞನಿಗೆ ವಿಷಯವಾಗಿದೆ, ಆಬ್ಜೆಕ್ಟ್ ಆಗಿದೆ, ತೋರ್ತಾ ಇದೆ. ಆಯ್ತಾ? ಕ್ಷೇತ್ರಜ್ಞ ಯಾರ? ಪರಮಾತ್ಮ. ಅವನು ಗಾಡು, ಅವನು ಇದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಕ್ಷೇತ್ರ ಅನಾತ್ಮ, ಅದು ಅವನಿಗೆ ವಿಷಯ, ಅದು ಬೇರೆ. ಕ್ಷೇತ್ರಜ್ಞನಿಗೆ ವಿಷಯ. ನಾನಿದ್ದೀನಲ್ಲ, ಅಹಂತೋ ಸಂಸಾರಿ ಸುಖಿ ದುಃಖೇ. ಇದು ಮೂರನೇ ಪಾರ್ಟಿ. ಇವನು ಕ್ಷೇತ್ರಜ್ಞನೂ ಅಲ್ಲ, ಇವನು ಕ್ಷೇತ್ರವೂ ಅಲ್ಲ. ಈ ರೀತಿ ಒಬ್ರು, ಇದು ಭಾಗವತ ಮತ ಅಂತ ಸ್ವಾಮಿಗಳು ಟಿಪ್ಪಣಿ ಕೊಟ್ಟಿದ್ದಾರೆ, ಇದು ಇರ್ಬೋದು ಅಂತ.
ಯಾರ್ದು ಹಾಕೇ ಇಲ್ವಾ? ಅಷ್ಟೇ ಇದೆಯಾ? ಎಲ್ಲೋ ಭಾಗವತ ಮತ ಅಂತ ತಗೊಂಡಿದ್ಯಪ್ಪ, ಗೀತಾಶಾಸ್ತ್ರ ಅದು ಎಲ್ಲ ತಗೊಂಡಿದ್ದಾರೆ. ನೋಡೋಣ ಮುಂದಕ್ಕೆ. ನಾನಿದೀನಲ್ಲ, ನಾನು ಅನ್ನುವಂತಹ ಜೀವ ಇದ್ದಾನಲ್ಲ, ಅವನು ಸಂಸಾರಿಯೇ, ಅವನು ಸುಖಿ ದುಃಖಿ, ಅವನು ಮೂರನೇ ಪಾರ್ಟಿ. ಅವನು ಕ್ಷೇತ್ರಜ್ಞ ಪರಮಾತ್ಮ ಅಂತ. ಕ್ಷೇತ್ರಜ್ಞ ಯಾರು ಅಂತ ಕೇಳಿದ್ರೆ ಅವನು ಪರಮಾತ್ಮನೇ ಕ್ಷೇತ್ರಜ್ಞ ಅಂತ ಅರ್ಥ ಮಾಡಿದ. ಸಿನಾನಿಮ್ಸು ಕ್ಷೇತ್ರಜ್ಞ ಪರಮಾತ್ಮ ಬ್ರಹ್ಮ ಅದು ಒಂದೇ ಅರ್ಥ. ಅದು ಅದೇ. ಆದ್ರೆ ಕ್ಷೇತ್ರ ಅನಾತ್ಮ ದೃಶ್ಯ, ಕ್ಷೇತ್ರಜ್ಞ ವಿಷಯ. ನಾನು ಸುಖಿ ದುಃಖಿ ಕರ್ತಾ ಭೋಕ್ತ ಸಂಸಾರಿ. ಸಂಸಾರೋ ಪರಮಶ್ಚ ಮಮ ಕರ್ತವ್ಯ. ಸಂಸಾರೋ ಪರಮಶ್ಚ ಮಮ ಕರ್ತವ್ಯ. ಕ್ಷೇತ್ರ ಕ್ಷೇತ್ರಜ್ಞ ವಿಜ್ಞಾನೇನ. ಕ್ಷೇತ್ರ ಕ್ಷೇತ್ರಜ್ಞ ವಿಜ್ಞಾನೇನ. ಧ್ಯಾನೇನ ಚ. ಧ್ಯಾನೇನ ಚ. ಈಶ್ವರಂ ಕ್ಷೇತ್ರಜ್ಞಂ ಸಾಕ್ಷಾತ್ಕೃತ್ವ. ಈಶ್ವರಂ ಕ್ಷೇತ್ರಜ್ಞಂ ಸಾಕ್ಷಾತ್ಕೃತ್ವ. ತತ್ಸ್ವರೂಪಾವಸ್ಥಾನೇನ ಇತಿ. ಸ್ವರೂಪಾವಸ್ಥಾನೇನ ಇತಿ. ಇವಾಗ ನಾನು ಏನ್ ಮಾಡ್ಬೇಕು? ನಾನು ಸಂಸಾರಿ ಸುಖಿ ದುಃಖಿ ಆಗಿದ್ದೀನಲ್ಲ, ಈಗ ನನ್ನ ಸಂಸಾರ ನಾನು ಅಡಗಿಸ್ಕೋಬೇಕು. ಹೇಗೆ ಈ ಉಕ್ಕಿ ಉಕ್ಕಿ ಬರುತ್ತಿರುವಂತಹ ಅಲೆಯನ್ನ ತಗ್ಗಿಸ್ಬೇಕೋ, ಅಥವಾ ಇನ್ನೇನಾದ್ರೂ ಜ್ವರ ಹೆಚ್ಚಾದ್ರೆ ಟೆಂಪರೇಚರ್ ಅದನ್ನು ಅಡಗಿಸ್ಬೇಕೋ, ಅದೇ ರೀತಿ ನನಗೆ ಉಂಟಾಗಿರೋ ಈ ಸಂಸಾರಿತ್ವ, ದುಃಖಿತ್ವ, ಸುಖಿತ್ವ, ಕರ್ತೃತ್ವ, ಹೋಗ್ತತ್ವ ಇದೆಲ್ಲ ಅಡಗಿಸ್ಕೋಬೇಕು. ನನ್ನ ಸಂಸಾರವನ್ನು ನಾನು ಅಡಗಿಸ್ಕೋಬೇಕು. ಹೇಗೆ ಅಡಗಿಸ್ಕೊಳ್ಬೋ? ಕ್ಷೇತ್ರ ಕ್ಷೇತ್ರಜ್ಞರ ವಿಜ್ಞಾನದಿಂದ. ಕ್ಷೇತ್ರ ಕ್ಷೇತ್ರಜ್ಞರನ್ನು ಉಪಾಸನೆ ಮಾಡ್ಬೇಕಂತೆ ಅವನು. ಕ್ಷೇತ್ರ ಕ್ಷೇತ್ರಜ್ಞರ ವಿಜ್ಞಾನನೇ ಪ್ರಕಾರ ಉಪಾಸನೆ. ಧ್ಯಾನೇನ ಚ ಈಶ್ವರಂ. ಈಶ್ವರನ್ನು ಧ್ಯಾನ ಮಾಡಬೇಕಂತೆ. ಧ್ಯಾನ ಮಾಡಿಬಿಟ್ಟು ಕ್ಷೇತ್ರಜ್ಞನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಂತೆ. ಎಲ್ಲಿದನೋ ಆ ಕ್ಷೇತ್ರಜ್ಞ ಗೊತ್ತಿಲ್ಲ. ಈಶ್ವರನ ಧ್ಯಾನ ಮಾಡಿ ಕ್ಷೇತ್ರಜ್ಞನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಸ್ವರೂಪದಲ್ಲಿಯೇ ಸೆಟ್ಲ್ ಆಗ್ಬೇಕಂತೆ. ಅದರ ಮೂಲಕವಾಗಿ ನನ್ನ ಸಂಸಾರವನ್ನು ಅಡಗಿಸ್ಕೋಬೇಕು ಅಂತ ಇವ್ ಮೂರನೇ ಪಾರ್ಟಿಯವರು. ಕ್ಷೇತ್ರದ ಉಪಾಸನೆ ಅಂದ್ರೆ? ಕ್ಷೇತ್ರದ ಉಪಾಸನೆ ಅಂದ್ರೆ ಅಲ್ಲ, ಈಶ್ವರನ ಕ್ಷೇತ್ರಜ್ಞ ಅಂತ ತಿಳ್ಕೊಬೇಕು. ಕ್ಷೇತ್ರದ ಉಪಾಸನೆ ಅಲ್ಲ, ಕ್ಷೇತ್ರಜ್ಞನ ವಿಜ್ಞಾನ ತಿಳ್ಕೋಬೇಕು, ವಿವೇಕ ಮಾಡ್ಕೋಬೇಕು. ಕ್ಷೇತ್ರಜ್ಞರ ವಿಂಗಡಣೆ ಮಾಡ್ಕೋಬೇಕು. ವಿಂಗಡಣೆ ಮಾಡ್ಕೊಬಿಟ್ಟು ಕ್ಷೇತ್ರಜ್ಞನಾಗಿರುವ ಈಶ್ವರನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ನಾನು ನೋಡಿ ಹಾಗೆ ನಾನು ಮೂರನೇವನು. ನಾನು ಸುಖಿ ದುಃಖಿ ಕರ್ತಾ ಹೋಗ್ತಾ ಸಂಸಾರಿ. ಕ್ಷೇತ್ರ ಅನಾತ್ಮ, ಕ್ಷೇತ್ರಜ್ಞ ಪರಮಾತ್ಮನೇ. ಈಗ ನಾನೇನ್ ಮಾಡ್ಬೇಕು? ಫಸ್ಟು ಕ್ಷೇತ್ರಜ್ಞರ ವಿವೇಕ ಮಾಡಿಕೊಂಡು ಕ್ಷೇತ್ರಜ್ಞನನ್ನು ಈಶ್ವರ ಅಂತ ಭಾವನೆ ಮಾಡಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಸ್ವರೂಪದಲ್ಲಿಯೇ ನೆಲೆ ನಿಲ್ಲುವುದರ ಮೂಲಕವಾಗಿ ನಾನು ನನ್ನ ಸಂಸಾರವನ್ನು ಅಡಗಿಸ್ಕೋಬೇಕು ಅಂತ ಈ ರೀತಿ ಉಪದೇಶ ಮಾಡ್ತಾರಂತೆ. ಇವ್ರು ಯಾರು ಗೊತ್ತಾಗಲ್ಲ. ಸ್ವಾಮಿಗಳು ಟಿಪ್ಪಣಿ ಕೊಟ್ಟಿದ್ದಾರೆ ಅಂದ್ಕೊಂಡೆ, ಕೊಟ್ಟೇ ಇಲ್ಲ. ಅಂದ್ರೆ ಅವನ ದೃಷ್ಟಿನಲ್ಲಿ, ಇವ್ರ ದೃಷ್ಟಿನಲ್ಲಿ ದೇಹ ಕ್ಷೇತ್ರ, ಅನ್ನೋದು ದೇಹ ಒಂದೇ, ಪ್ರಾಣದವರೆಗೂ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಎಲ್ಲವೂ ಕ್ಷೇತ್ರ. ಅಂತಃಕರಣ ಮಾತ್ರ ನಾನು ಅಂತ ಆಗುತ್ತೆ. ಇಲ್ಲ, ನಾನು ಅದು ಒಂದ್ ಮಾತ್ರ. ಅಂತ ಬಾಕಿ ಬುದ್ಧಿ ಬಿಡಿ, ಮನಸ್ಸು ಬಿಡಿ, ಎಲ್ಲ ಕ್ಷೇತ್ರವೇ. ನಾನು ಸಂಸಾರಿ ಜೀವ ಇದಾರಲ್ಲ, ಕರ್ತಾ ಭೋಗ್ತಾ, ಅವನ್ ಬೇರೆ. ವೃತ್ತಿನೇ ಅಲ್ವಾ? ನೀವು ಅಷ್ಟೆಲ್ಲ ತರ್ಕ ಮಾಡೋದು ಅವರು. ನಾನು ಅಂತ ಒಂದು ಜೀವ. ನೀವು ವೇದಾಂತ ಅದು ಬೆಳೆಸ್ಬೇಡಿ. ಅವ್ರ ಪಕ್ಷ ಹೇಗೆ ತಗೊಳ್ಳಿ. ಅವ್ರು ಏನಂತಿದ್ದಾರೆ? ನಾನು ಅನ್ನುವಂತ ಒಂದು ಅನಿಸಿಕೆ ಇದೆ, ಫೀಲಿಂಗ್ ಇದೆ. ಆ ನಾನು ಸಂಸಾರಿ ಕರ್ತಾ ಭೋಗ್ತಾ, ಅವನ್ ಬೇರೆ, ಕ್ಷೇತ್ರ ಬೇರೆ. ಕ್ಷೇತ್ರಜ್ಞ ಈಶ್ವರನೇ, ಅವನ್ ಪರಮಾತ್ಮನೇ. ಇವಾಗ ನಾನು ಮುಂಚೆ ಏನ್ ಮಾಡ್ಬೇಕು? ಕ್ಷೇತ್ರಜ್ಞರ ವಿವೇಕ ಮಾಡಿಕೊಂಡು ಕ್ಷೇತ್ರಜ್ಞರನ್ನ ಈಶ್ವರ ಅಂತ ತಿಳ್ಕೊಂಡು ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಸ್ವರೂಪದಲ್ಲಿ ನಾನು ಹೋಗಿ ಮರ್ಜ್ ಆಗ್ಬೇಕು, ಭಾವನೆ ಮಾಡಿ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಇದು ಅವರ ವಾದ. ಶಂಕರಾಚಾರ್ಯಕ್ಕಾಗದೆ ಇದ್ರೂ ಕಾಣುತ್ತೆ ಈ ವಾದಿಗಳು. ಅದನ್ನು ಅನುವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಶಂಕರಾಚಾರ್ಯರು ಅದರ ಮೇಲೆ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಏನೋ ಯಶ್ಚ ಏವಂ ಬುದ್ಧತೆ
ಏವಂ ಉಚ್ಯತೆ ಯಶ್ಚ ಬೋಧಯತಿ ಯಶ್ಚ ಬೋಧಯತಿ ನಾಸು ಕ್ಷೇತ್ರಜ್ಞಃ ಇತ್ಯೇವಂ ಮನ್ವಾನಃ ನಾಸೌ ಕ್ಷೇತ್ರಜ್ಞಃ ಇತ್ಯೇವಂ ಮನ್ವಾನಃ ಸಹ ಪಂಡಿತಾಪಸದಃ ಸಹ ಪಂಡಿತಾಪಸದಃ ಸಂಸಾರ ಮೋಕ್ಷಯೋಃ ಸಂಸಾರಮೋಕ್ಷಯೋಃ ಶಾಸ್ತ್ರಸ್ಯ ಚ ಶಾಸ್ತ್ರಸ್ಯ ಚ ಅರ್ಥವತ್ವಂ ಕರೋಮಿ ಇತಿ ಅರ್ಥವತ್ತಂ ಕರೋಮಿ ಇತಿ ಆತ್ಮಃ ಆತ್ಮಃ ಸ್ವಯಂ ಮೂಢಃ ಸ್ವಯಂ ಮೂಢಃ ಅನ್ಯಾಂಶ್ಚ ವ್ಯಾಮೋಹಯತಿ ಜ್ಞಾನಶ್ಚ ವಾ ಶಾಸ್ತ್ರಾರ್ಥ ಸಂಪ್ರದಾಯ ರಹಿತತ್ವಾತ್ ಶಾಸ್ತ್ರಾರ್ಥ ಸಂಪ್ರದಾಯ ರಹಿತತ್ವಾತ್ ಶ್ರುತಹಾನಿಂ ಶ್ರುತಹಾನಿಂ ಶ್ರುತಕಲ್ಪನಾಂಚ ಕುರ್ವನ್ ಕೋಪ ಬಂದ್ಬಿಡ್ತು ಶಂಕರಾಚಾರ್ಯಗೆ. ನೋಡಿ, ಜ್ಞಾನಿಗಳಿಗೂ ಕೋಪ ಬರುತ್ತೆ, ಇದೇ ಗುರುತು. ಸಿಟ್ಟು ಬಂದ್ಬಿಡ್ತು. ಏನಂತಿದ್ದಾರೆ, ಯಾರು ಈ ರೀತಿ ತಿಳಿಯುತ್ತಾನೋ, ಯಾರಿಗೆ ಕ್ಷೇತ್ರ ಬೇರೆ, ಕ್ಷೇತ್ರಜ್ಞ ಬೇರೆ, ನಾನು ಬೇರೆ, ಕ್ಷೇತ್ರಕ್ಕೆ ವಿವೇಕ ಮಾಡಿಕೊಂಡು ನಾನು ಕ್ಷೇತ್ರಜ್ಞನಾದ ಈಶ್ವರನು ಸಾಕ್ಷಾತ್ಕಾರ ಮಾಡಿಕೊಂಡು ಅಲ್ಲಿ ನಿದ್ಕೊಂಡು ಸಂಸಾರವನ್ನು ಅಡಗಿಸ್ಕೋಬೇಕು ಅಂತೇಳಿ ಯಾವ ಹೀಗೆ ತಿಳಿಯುತ್ತಾನೋ, ಮತ್ತು ಯಾರು ಆತನ ಶಿಷ್ಯರಿಗೆ ಹೀಗೆ ಬೋಧನೆಯನ್ನು ಮಾಡುತ್ತಾನೋ, ಟೀಚ್ ಮಾಡ್ತಾನೋ, ಬೋಧಿ ಇವರು ಗೊತ್ತದಲ್ಲ. ಈಗ ಗೊತ್ತಿದ್ದಕ್ಕೆ ಪುಷ್ಕೊಂಡು ಇವನು ತನ್ನನ್ನು ಕ್ಷೇತ್ರಜ್ಞ ಅಂತ ಅಂದ್ಕೊಳ್ಳೋದೇ ಇಲ್ಲ. ಇದೆ, ಈ ನಾನು ಅಂತಿದ್ದಾನಲ್ಲ, ನಾನಾಗಿ ತೋರ್ತಾ ಇದ್ದಾನಲ್ಲ, ಇವನು ಕ್ಷೇತ್ರಜ್ಞನೇ ಹೀಗೆ ತೋರ್ತಾ ಇದ್ದಾನೆ ಅಂತ ಅವನು ಅನ್ಕೊಳ್ಳಲ್ಲ. ನಾಸು ಕ್ಷೇತ್ರಜ್ಞ ಬೇರೆ ಅಂತೆ, ನಾನು ಬೇರೆ ಅಂತೆ. ಇನ್ನು ಕ್ಷೇತ್ರಜ್ಞ ಈ ರೀತಿ ತಿಳಿಯುತ್ತಾ ಯಾರು ಬೇರೆಯವರಿಗೂ ಉಪದೇಶ ಮಾಡುತ್ತಾನೋ ಅವನು ಪಂಡಿತರಲ್ಲಿ ನೀಚ ಅಂತ ಇದ್ದಾರೆ. ಪಂಡಿತ ಅಪಸದ ಅಂದ್ರೆ, ಅಪಸದ ನೀಚ ಅಂತ. ಪಂಡಿತಾಂಶ ಅಪಸದ ನೀಚ, ಪಂಡಿತರಲ್ಲಿ ಅತ್ಯಂತ ನೀಚ ಅವನು, ಪರಮ ನೀಚ ಅವನು. ಒಂದು ಆಮೇಲೆ ಸಂಸಾರ ಮೋಕ್ಷಕ್ಕೂ ಶಾಸ್ತ್ರಕ್ಕೂ ಅರ್ಥವತ್ತ ಮಾಡ್ತೀನಿ ನಾನು. ಅಂದ್ರೆ ಸಂಸಾರಕ್ಕೂ ಸಾರ್ಥಕತೆ ತೋರಿಸ್ತೀನಿ, ಮೋಕ್ಷಶಾಸ್ತ್ರಕ್ಕೂ ಒಂದು ಗತಿ ತೋರಿಸ್ತೀನಿ. ನಾನು ಎರಡಕ್ಕೂ ಹೊಂದಿಸ್ತೀನಿ, ಎರಡಕ್ಕೂ ಬ್ರಿಡ್ಜ್ ಇದ್ದಾಗೆ, ಸೇತುವೆ ಇದ್ದಾಗೆ ನಾನು. ಶಂಕರಾಚಾರ್ಯ ಮತ ಅಂತ ಹೋದ್ರೆ ವ್ಯವಹಾರ ಬಿದ್ದೋಗುತ್ತೆ, ಕರ್ಮಕಾಂಡ ಬಿದ್ದೋಗುತ್ತೆ, ಬರೀ ವೇದಾಂತ ಒಂದೇ ಸತ್ಯ ಆಗತ್ತೆ, ಆತ್ಮಲಬ್ಧಿ ಸತ್ಯ ಆಗುತ್ತೆ. ಮೀಮಾಂಸಕ ಪಕ್ಷದಲ್ಲಿ ವೇದಾಂತವೆಲ್ಲ ಸುಳ್ಳಾಗ್ಬಿಡುತ್ತೆ, ಕರ್ಮಕಾಂಡ ಮಾತ್ರ ಸತ್ಯ ಆಗುತ್ತೆ. ನಾನು ಮಾತ್ರ ಎರಡಕ್ಕೂ ಬ್ರಿಡ್ಜು, ಸೇತುವೆ, ಅದು ಉಂಟು ಇದು ಉಂಟು ಅಂತ ಹೇಳಿ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾನಲ್ಲ, ಇವನು ಸ್ವಯಂ ಮೂಢ. ತಾನು ಮೂಢ, ಅನ್ಯಾಂಶ ವ್ಯಾಮೋಹಿ, ಬೇರೆಯವರನ್ನು ಮೋಹಗೊಳಿಸ್ತಾ ಇದ್ದಾನೆ. ಇವನಿಗೆ ಶಾಸ್ತ್ರಾರ್ಥದ ಸಂಪ್ರದಾಯ ಇಲ್ಲ. ಇವನಿಗೆ ಶಾಸ್ತ್ರ ಅಂದ್ರೆ ವೇದ, ಅದರ ಅರ್ಥ ಅಂದ್ರೆ ಕರ್ಮ, ಉಪಾಸನೆ, ಜ್ಞಾನ. ಅದಕ್ಕೆ ಒಂದು ಸಂಪ್ರದಾಯ ಇದೆ, ಉಪದೇಶ ಪರಂಪರೆ. ಅದನ್ನು ಇವನು ಪಡ್ಕೊಂಡಿಲ್ಲವಾದ್ದರಿಂದ ಇವನು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಕೈ ಬಿಟ್ಟ. ಶ್ರುತ ಹಾನಿ, ಶ್ರುತ ಕಲ್ಪನಾ, ಎಲ್ಲೂ ಶಾಸ್ತ್ರದಲ್ಲಿ ಅದನ್ನು ತಾನು ಕಲ್ಪನೆ ಮಾಡಿ ಇವನು ಪಂಡಿತರಲ್ಲಿ ಅತ್ಯಂತ ನೀಚನಾಗಿದ್ದಾನೆ. ಇವನು ಪರಮ ನೀಚ ಇವನು ಪಂಡಿತರಲ್ಲಿ. ಇವನನ್ನು ಯಾವ ಕಾರಣಕ್ಕೂ ಫಾಲೋ ಮಾಡಬೇಡಿ ಅಂತ ಇದ್ದಾರೆ ಶಂಕರಾಚಾರ್ಯರು. ಆ ಪಂಡಿತಾಪಸದ ಅನ್ನೋ ಪದ ಸಂಸ್ಕೃತ ಭಾಷೆಯಲ್ಲಿ ಬಹಳ ಕೆಟ್ಟ ಪದ ಅದು. ಬ್ರಾಹ್ಮಣಾಪಸದ ಅಂದ್ರೆ ಬ್ರಾಹ್ಮಣರಲ್ಲಿ ಅತಿ ನೀಚ ಅವನು ಅಂತ. ಆ ಪದ ಬಳಸಬಾರದು, ತಪ್ಪದು. ಅದೇ ರೂಢಿ ಆಗಿದೆ. ಇಲ್ಲ, ಅಪಸದ ಅನ್ನೋ ಪದ ಲೋಕದವ್ರಿಗೆ ಗೊತ್ತಿಲ್ಲ. ಅಪಸದ ಅಂದ್ರೆ ಅಪ ಅಂದ್ರೆ ಕೆಳಕ್ಕೆ ಸೀದಾ ಹೋದವನು ಅಂತ. ಬ್ರಾಹ್ಮಣನಾಗಿದ್ದವನು ಬ್ರಾಹ್ಮಣತ್ವ ಬಿಟ್ಟು ಕೆಳಕ್ಕೆ ನೀಚರಾದಾಗ, ಜಾರಿ ಬಿದ್ದ, ಕೆಳಕ್ಕೆ ಹೋದ ಅಂತ. ಪಂಡಿತಾಪಸದ, ಬ್ರಾಹ್ಮಣಾಪಸದ ಹೇಳ್ತಾರೆ, ಕರ್ಮಾಪಸದ, ಕರ್ಮದ ನೀಚ ಹೇಳ್ತಾರೆ. ಬ್ರಾಹ್ಮಣ ಹೇಳ್ಕೊಳ್ಳೋನು ಅಂತ, ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋನು ಅಂತ. ಅವನು ಶ್ರುತ ಹಾನಿ, ಅಶ್ರುತ ಕಲ್ಪನೆ, ಎರಡು ದೋಷ. ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಟ್ಟ, ಹೇಳದೆ ಇದ್ದದ್ದು ಕಲ್ಪನೆ ಮಾಡ್ದ. ಇದನ್ನು ಮಾಡುತ್ತಾ ಅವನು ಶಾಸ್ತ್ರಾರ್ಥ ಸಂಪ್ರದಾಯವಿಲ್ಲದ ತಾನು ಮೂಢನಾದ, ಬೇರೆಯವರನ್ನು ಮೋಹಗೊಳಿಸ್ತಾ ಇದ್ದಾನೆ. ತಸ್ಮಾತ್ ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದುಪೇಕ್ಷಣೀಯ. ಮೂರ್ಖವದೇವ ಉಪೇಕ್ಷಣೀಯ. ಮೂರ್ಖವದೇವ ಅದ ಕನ್ಕ್ಲೂಷನ್, ಉಪಸಂಹಾರ ಏನು? ಯಾರು ಸಂಪ್ರದಾಯವನ್ನು ಬಲ್ಲವರಲ್ಲವೋ, ಇದು ಸಂಪ್ರದಾಯ ಅಂದ್ರೆ ಏನೋ? ಶಾಸ್ತ್ರಾರ್ಥವನ್ನು ಉಪದೇಶ ಮಾಡುವ ಕ್ರಮ ಅಂತ ಅಷ್ಟೇ ಅರ್ಥ, ಬರೀ ಪರಂಪರೆ ಅಲ್ಲ. ಪರಂಪರೆ ಹೌದು, ಪರಂಪರೆಯಲ್ಲಿ ಈ ಒಂದು ಮೆಥಡ್ ಸೇರ್ಕೊಂಡಿದೆ. ಬರೀ ಪರಂಪರೆ ತಿಳ್ಕೊಂಡ್ರೆ ಬೌದ್ಧರಿಗೂ ಸಂಪ್ರದಾಯ ಇದೆ, ಜೈನರಿಗೂ ಇದೆ, ತಾರ್ಕಿಕರಿಗೂ ಇದೆ, ಸಾಂಖ್ಯರಿಗೂ ಇದೆ, ಎಲ್ಲರಿಗೂ ಇದೆ, ಯಾರಿಗಿಲ್ಲ. ಪರಂಪರೆ ಅಂತ ಅಷ್ಟೇ ಇಟ್ಕೊಂಡ್ರೆ ಎಲ್ಲರಿಗೂ ಇದೆ. ಆದರೆ ಈ ಬ್ರಹ್ಮನಿಂದ ಹಿಡಿದು ನಾರಾಯಣನಿಂದ ಹಿಡಿದು ಇಲ್ಲಿವರೆಗೂ ವೇದಾರ್ಥವನ್ನು ಗೊತ್ತು ಮಾಡಿಕೊಡುವುದಕ್ಕೆ ಇಟ್ಟುಕೊಂಡಂಥ ಒಂದು ಅಧ್ಯಾರೋಪಾಪವಾದ ಕ್ರಮ ಇದೆಯಲ್ಲ, ಆ ಕ್ರಮವನ್ನುಳ್ಳಂತಹ ಪರಂಪರೆ ಅಂತ ಸಂಪ್ರದಾಯ ಅಂದ್ರೆ ಏನ್ ಹೇಳಿ? ಬರೀ ಪರಂಪರೆ ಅಲ್ಲ,
ಒಂದು ತಿಳಿಸ್ಕೊಡುವ ದಿ ಮೆಥಡ್ ಆಫ್ ಟೀಚಿಂಗ್, ಉಪದೇಶ ಕ್ರಮವನ್ನು ಇಟ್ಟುಕೊಂಡಂತಹ ಪರಂಪರೆ, ಉಪದೇಶ ಕ್ರಮವನ್ನು ಇಟ್ಟುಕೊಂಡಂತಹ ಪರಂಪರೆಗೆ ಹೆಸರು ಸಂಪ್ರದಾಯ ಅಂತ. ನಮ್ಮ ಸ್ವಾಮಿಗಳನ್ನ ಮೂಲ ವಿದ್ಯಾವಾದದ ಈ ಚರ್ಚೆಯಲ್ಲಿ ಒಬ್ಬ ಪಂಡಿತರು ಅಸಂಪ್ರದಾಯ ಮುಖದ ಖೇಕ್ಷಿಯ ನಿಮ್ಮನ್ನ ನೀವು ಭಾಮತಿ ಪಂಚಪಾದಿಕಾರರು ವಿವರಣಕಾರರು ಅವರ ಸಂಪ್ರದಾಯಸ್ಥರು, ಅವರನ್ನ ತಿರಸ್ಕಾರ ಮಾಡೋದನ್ನ ನೀವು ಸಂಪ್ರದಾಯಸ್ಥರಲ್ಲ, ನಿಮ್ಮನ್ಗೆ ಇಷ್ಟೇ ಉತ್ತರ, ನೀವು ಮೂರ್ಖರನ್ನ ಉಪೇಕ್ಷೆ ಮಾಡಬೇಕು ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ಅದೇ ನಿಮ್ಮ ವಾಕ್ಯಕ್ಕೆ ಬಂದರು. ನಮ್ಮ ಸ್ವಾಮಿ ಸಂಪ್ರದಾಯ ಅಂದ್ರೆ ಏನು ಅಂತ ಕೇಳಿದ್ರಲ್ಲಿ ಅವ್ರಿಗೆ ಗೊತ್ತಿದ್ರ, ವಾಕ್ಯ ಗಟ್ಟು ಮಾಡಿದ್ದಾರೆ ಹೊರತು ಸಂಪ್ರದಾಯ ಶಬ್ದಕ್ಕೆ ಅವರಿಗೆ ಅರ್ಥ ಗೊತ್ತಿಲ್ಲ. ಏನು ಸಂಪ್ರದಾಯ ಅಂದ್ರೆ ಕೋಲೆ ಬಗ್ಗೆ ನಮಗೆ ಎಲೆ ತುದಿಗೆ ಉಪ್ಪು ಹಾಕ್ಬೇಕು, ಇಲ್ಲ ಉಪ್ಪಿನಕಾಯಿ ಹಾಕ್ಬೇಕು, ಇಲ್ಲ ಪಾಯಸ ಬಡಿಸ್ಬೇಕು, ಇದು ಸಂಪ್ರದಾಯ ಅನ್ಕೊಂಡಿದ್ದಾರೆ. ಸಂಪ್ರದಾಯ ಅಂದ್ರೆ ಏನೋ ಬಾಳೆ ತುದಿ ಎಲೆ ಮುಂಚೆ ಏನ್ ಬಡಿಸ್ಬೇಕು ಅನ್ನೋದೇ, ಇಲ್ಲ ಪಾತ್ರಾಭಿಗಾರ ಮಾಡ್ಬೇಕು ಅಂತ ಒಂದು ಸಂಪ್ರದಾಯ, ಇಲ್ಲ ಎಲೆ ತುದಿಗೆ ಪಾಯಸ ಬಡಿಸ್ಬೇಕು ಅಂತ, ಇಲ್ಲ ಉಪ್ಪು ಬಡಿಸ್ಬೇಕು ಅಂತ, ಇಲ್ಲ ಕಂಡ್ರೆ ಉಪ್ಪಿನಕಾಯಿ ಬಡಿಸ್ಬೇಕು ಅಂತ, ಇದೆಲ್ಲ ವಾದ ಜಗಳ ಹೊಡೆದಾಟ, ಇಷ್ಟೇ ಇವ್ರ ಸಂಪ್ರದಾಯವಲ್ಲ. ಕೋಲೆ ಬಸವನಾಗೆ ಹಿಂದೆ ಅಂತ ಮಾಡ್ಕೊಂಡು ಹೋಗೋ ಸಂಪ್ರದಾಯ ಅನ್ಕೊಂಡಿದ್ದಾರೆ. ಕೋಲೆ ಇವ್ರದ್ದು ನಾಗರಾಜು ಅವರೇ ಒಪ್ಕೊಳ್ತಾರೆ, ಯಾರನ್ನು ಗುರುಗಳೇ. ಈ ಅಧ್ಯಾರೋಪ ಅಪವಾದ ಸಂಪ್ರದಾಯ ಶಾಸ್ತ್ರವನ್ನ ತಿಳಿಸ್ಕೊಡೋ ಕ್ರಮ ಈ ಅದ್ವೈತದಲ್ಲಿ ಮಾತ್ರ ಇದೆಯೋ ಇಲ್ಲ ಬೇರೆ ಇದ್ರಲ್ಲೂ ಇದೆಯೋ ಗುರುಗಳೇ? ಬೇರೆಯವ್ರಿಗೆ ಅವಶ್ಯಕತೆ ಇಲ್ಲ, ಬೇರೆಯವ್ರಿಗೆ ಬೇಕಿಲ್ಲ. ಯಾಕೆಂದ್ರೆ ಬೇರೆಯವರೆಲ್ಲ ಎಲ್ಲ ವಾಚ್ಯಾರ್ಥ ಅಂತ ಹೇಳ್ಕೊಂಡಿದ್ದಾರೆ ಹೊರತು ಪರಮಾತ್ಮನು ವಾಚ್ಯಾರ್ಥ ಅನ್ಕೊಂಡಿದ್ದಾರೆ, ಪ್ರಪಂಚವೂ ವಾಚ್ಯಾರ್ಥ ಅನ್ಕೊಂಡಿದ್ದಾರೆ. ಅವ್ರಿಗೆ ಅಧ್ಯಾರೋಪವಾದ ಅವಶ್ಯಕತೆ ಇಲ್ಲ. ಅಲ್ಲ, ಅವಾಗ ಅವರು ಯಾವ ಗುಂಪಿಗೆ ಸೇರ್ಕೊಳ್ತಾರೆ? ಅವರು ಅಸಂಪ್ರದಾಯದ ಅಂತ ಹೇಳ್ಬೇಕಾಗತ್ತೆ ನೀವು ತತ್ವ ವಿಚಾರ ಹೇಳೋ ಸಂದರ್ಭದಲ್ಲಿ. ಇವಾಗ ಶಾಸ್ತ್ರ ಸಂಪ್ರದಾಯರು ಅಂತ ಹೇಳಿದ್ರೆ ಬರೀ ಅದ್ವೈತಿಗಳು ಮಾತ್ರ ಅನ್ನೋದಾಗುತ್ತೆ. ಹೌದು, ಅದು ಅದ್ವೈತಿಗಳದು ಎಲ್ಲರೂ ಅಲ್ಲ. ಶಂಕರಾಚಾರ್ಯರು ಅದ್ವೈತಿಗಳನ್ನೇ ಖಂಡನೆ ಮಾಡಿದ್ದಾರೆ. ಭಕ್ತ ಪ್ರಪಂಚರು ಅದ್ವೈತಿಗಳೇ, ವೃತ್ತಿಕಾರರು ಅದ್ವೈತಿಗಳೇ, ಜ್ಞಾನಕರ್ಮ ಸಮುಚ್ಚಯವಾದಿಗಳು ಅದ್ವೈತಿಗಳೇ. ಅದ್ವೈತಿಗಳ ಪಕ್ಷವನ್ನು 5-6 ಪಕ್ಷ ಖಂಡನೆ ಮಾಡಿದ್ದಾರೆ ಶಂಕರಾಚಾರ್ಯರು. ಅಂದ್ರೆ ಅವರೆಲ್ಲ ಈ ಅಧ್ಯಾರೋಪ ಅಪವಾದ ಕ್ರಮ ಅನುಸರಿಸಿಲ್ಲ, ತಪ್ಕೊಂಡಿದ್ದಾರೆ. ನಮ್ಮ ಸ್ವಾಮಿಗಳು ಇವಾಗ ಪಂಚಪಾದಿಕ ಭಾಮತಿ ವಿವರಣ ಇದೆಲ್ಲ ಖಂಡನೆ ಮಾಡಿದ್ದಾರೆ. ಅವರೆಲ್ಲ ಅದ್ವೈತಿಗಳೇ, ಅವರಲ್ಲ ಅದ್ವೈತ ವೇದಾಂತ ಸಂಪ್ರದಾಯದಲ್ಲಿ ಬಂದವರು ಅಂತ ಅವ್ರು ಹೇಳ್ಕೊಳ್ಳೋದು. ಆದ್ರೆ ಅವ್ರಿಗೆ ಇದು ಸಿಕ್ಕಿಲ್ಲ ಅಂತ ಇವ್ರು ಹೇಳೋದು. ಹಾಗಾಗಿ ಸರ್ವಶಾಸ್ತ್ರ ವಿದಪಿ ಅಪಿಶಬ್ದ ಹಾಕಿದ್ದಾರೆ. ಎಲ್ಲ ಷಟ್ಶಾಸ್ತ್ರ ಪಂಡಿತನಾಗಿದ್ರು ಕೂಡ ಒಂದು ಶಾಸ್ತ್ರಾರ್ಥವನ್ನ ಗೊತ್ತುಪಡಿಸಿಕೊಡುವ ಅಥವಾ ತಿಳಿದುಕೊಳ್ಳುವ ಒಂದು ಮೆಥಡ್ ಇದೆಯಲ್ಲ, ಒಂದಾನೊಂದು ಮಾತಿಗೂ ಮನಸ್ಸಿಗೂ ನಿಲುಕದೇ ಇರುವ ಪರಮಾರ್ಥ ತತ್ವವನ್ನ ಒಂದಾನೊಂದು ವಿಶಿಷ್ಟ ಕ್ರಮದಲ್ಲಿ ಉಪದೇಶ ಮಾಡುವ ಪರಂಪರೆ ಇದೆಯಲ್ಲ, ಅದು ಸಂಪ್ರದಾಯ. ಆ ಸಂಪ್ರದಾಯವನ್ನ ಬಲ್ಲದೇ ಇದ್ದವನಾದರೆ, ತಿಳಿದೇ ಇದ್ದವನಾದರೆ ಅವನನ್ನ ಮೂರ್ಖವೆಂತಲೇ ತಿಳಿದು ಅವನನ್ನ ಅಸಡ್ಡೆ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು, ಅವನ ಉದಾಸೀನ ಮಾಡಬೇಕು, ಅವನು ಯಾವ ರೀತಿಯಾಗಿ ಅವನನ್ನು ಗೌರವಿಸಬಾರದು, ಅವರು ತಿಳಿದವನು ಅಂತ ಹೇಳಿ ಅನ್ಕೋಬಾರ್ದು. ಸ್ವಾಮಿ ಬೋರ್ಡ್ ಕೊಟ್ಟಿರ್ಬೇಕು, ನೋಡು ತಪ್ಪಕ್ಷ ಕೊಟ್ಟಿದ್ದಾರೆ. ಸಂಪ್ರದಾಯವನ್ನು ಮಾಡಿದ್ದಾರೆ. ಈ ಸಂಪ್ರದಾಯ ಪದವೇ ಬಹಳ ಕಾಂಟ್ರವರ್ಸಿ ಆಗ್ಬಿಟ್ಟಿದೆ. ಸಮ್ಯಕ್ ಪ್ರತೀಯತೆ ಸಂಪ್ರದಾಯ ಹೇಳ್ಕೊಂಡ್ ಬಂದಿರೋದು, ಕೊಟ್ಕೊಂಡ್ ಬಂದಿರೋದು, ನಡ್ಕೊಂಡ್ ಬಂದಿರೋದು ಅಂತ. ಕೊಟ್ಕೊಂಡ್ ಬಂದಿರೋದು, ನಡ್ಕೊಂಡ್ ಬಂದಿರೋದು, ಹೇಳ್ಕೊಂಡ್ ಬಂದಿರೋದು ಇಷ್ಟೇ ಇಟ್ಕೊಂಡ್ರೆ ಎಲ್ಲರದ್ದು ಸಂಪ್ರದಾಯ ಆಗತ್ತೆ. ಸಂಪ್ರದಾಯಕ್ಕೆ ಒಂದು ವಿಶೇಷತೆ ಇರೋದೇ ಇಲ್ಲ, ಒಂದು ಯೂನಿಕ್ನೆಸ್ ಇಲ್ಲ. ಅವರು ಸಂಪ್ರದಾಯದ ಒಂದು ಅಸಾಧಾರಣತೆ ಬರೋದಿಲ್ಲ. ಸಂಪ್ರದಾಯದಲ್ಲಿ ಒಂದು ಸರಿಯಾದ ಸಂಪ್ರದಾಯ, ಬಾಕಿ ಇದೆಲ್ಲ ಸಂಪ್ರದಾಯ ಆಭಾಸ, ಸಂಪ್ರದಾಯ ಅಂತ ತೋರೋದು. ಆತ್ಮ ಅನ್ನೋ ಪದವನ್ನು ಯಾಕೆ ಬಳಸ್ತಾರೆ ಅಂತ ಕೇಳಿದ್ರೆ, ಅದು ಭಗವಂತ ಹೊರಗಡೆ ಹುಡುಕಬೇಡ, ಹೊರಗಡೆ ಇರೋನಲ್ಲ. ರಾಮೇಶ್ವರಕ್ಕೆ ಹೋಗ್ತೀನಿ, ಕಾಶಿಗೆ ಹೋಗ್ತೀನಿ, ಮಧುರಾಗೆ ಹೋಗ್ತೀನಿ, ದ್ವಾರಕ್ಕೆ ಹೋಗ್ತೇವೆ, ನಿನ್ನೊಳಗೆ ಇದ್ದಾನೆ ಅಂತ. ಅನಾತ್ಮವಲ್ಲ, ಹೊರಗಡೆ ಇಲ್ಲ ಅನ್ನೋದು ಆತ್ಮ ಅಂತ ಇಂಪೋಸ್ ಮಾಡಿದ್ರು. ಆತ್ಮನ ಛೇದ ಮಾಡ್ಬೋದು. ಅತ ಸಾತತ್ಯ ಗಮನ ಅತತಿ ವ್ಯಾಪಿಸಿಕೊಂಡವನು ಯಾವನೋ ಎಲ್ಲವನ್ನೂ ಅವನ ಆತ್ಮ.
ಆಮೇಲೆ ಎಲ್ಲವನ್ನೂ ತುಂಬಿಕೊಂಡವನು ಅಂದ್ರೆ ಎಲ್ಲ ತನ್ನದನ್ನಾಗಿ ಮಾಡ್ಕೊಂಡವನು. ಆಪ್ನೋತಿ ಆತ್ಮಸಾತ್ ಕರೋತಿ, ತನ್ನದನ್ನಾಗಿ ಬರೀ ವ್ಯಾಪಿಸ್ಕೊಂಡಿಲ್ಲ, ಸ್ಪ್ರೆಡ್ಡಿಂಗ್ ಅಷ್ಟೇ ಅಲ್ಲ, ತಾನಾಗಿ ತುಂಬಿಕೊಂಡಿದ್ದಾನೆ. ಆಪ್ನೋತಿ ತ್ಯಾಪ್ನ ಅಬ್ಸರ್ವ್. ಆಮೇಲೆ ಕಾನ್ಸ್ಟೆಂಟ್ ಆಗಿದ್ದಾನೆ ಅಂತ ಅಥವಾ ಸಾತತ್ಯ ಗಮನೆ. ಆಮೇಲೆ ಅತಿ ಅನುಭವದಿಂದ ಅದು ಅನುಭವಿಸ್ತಾ ಇದೆ, ಅನುಭವಕನಾಗಿದ್ದಾನೆ. 4 ಅರ್ಥ ಮಾಡಿದ್ದಾರೆ. ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತ್ತಿ ವಿಷಯಾನಿಹ ಹೆಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಕೀರ್ತ್ಯತೆ ಅಂತ. ಆಪ್ನೋತಿ ಇತ್ಯಾತ್ಮ, ಅತ್ತಿ ಇತ್ಯಾತ್ಮ, ಅತತಿ ಇತ್ಯಾತ್ಮ, ಆದತ್ತೆ ಇತ್ಯಾತ್ಮ. ಏನೋ ಬರೀತಾನೆ. ಆತ್ಮ ಅಂದ್ರೆ ಇನ್ನು ತಪ್ಪರ್ಥ ಬರುತ್ತೆ. ಏನ್ ತಪ್ಪರ್ಥ ಬರುತ್ತೆ? ಒಳಗಿದಾನೆ. ಆತ್ಮ ಅಂದ್ರೆ ಯಾರು ಹೊರಗೆ ಅನ್ಕೊಳ್ಳೋ, ಒಳಗಿದಾನೆ ಪರಿಚ್ಛಿನ್ನ. ಪರಿಚ್ಛಿನ್ನ ಲಿಮಿಟ್. ಆ ತಪ್ಪರ್ಥಗಳಿಗೆ ಬ್ರಹ್ಮ ಅಂತ ಇನ್ನೊಂದು ಪದ ಇಂಪೋಸ್ ಮಾಡಿದ್ರು, ಅದು ಅಧ್ಯಾರೋಪವೇ. ಬ್ರಹ್ಮ ಪದಕ್ಕೆ ಅರ್ಥ ಅಲ್ಲ ಅದು. ಆತ್ಮ ಪದದಿಂದ ಬಂದಂತಹ ತಪ್ಪರ್ಥವನ್ನು ಬಿಡಿಸುವುದಕ್ಕಾಗಿ ಬ್ರಹ್ಮಾನ ಪದವನ್ನು ಹಾಕಿದ್ರು. ಬ್ರಹ್ಮಾನ ಪದಲ್ಲೂ ಏನ್ ಬರುತ್ತೆ? ಬ್ರಹ್ಮನ ದೊಡ್ಡವನು ಎಲ್ಲವನ್ನೂ ಪರೋಕ್ಷ ಅಂತ ಬರುತ್ತೆ. ಅದನ್ನ ಸಾಕ್ಷಿ ಅಂದ್ರು. ಚೇತನ, ಬೆಳಗುತ್ತಿರುವ ಆತನು ಅಂತ. ಆ ಒಂದೊಂದು ಪದದಿಂದಲೂ ಒಂದು ಪಾಸಿಟಿವ್ ಅರ್ಥವೂ ಬರುತ್ತೆ, ನೆಗೆಟಿವ್ ಅರ್ಥವೂ ಬರುತ್ತೆ. ಪಾಸಿಟಿವ್ ಅರ್ಥ ಯಾವುದಿದೆ ಅಷ್ಟನ್ನು ಮಾತ್ರ ತಗೋಬೇಕು. ನೆಗೆಟಿವ್ ಅರ್ಥವನ್ನು ತಗೋಬಾರ್ದು. ಯಾಕೆಂದ್ರೆ ಇನ್ನೊಂದು ಪದಕ್ಕೆ ವಿರುದ್ಧವಾಗುತ್ತೆ. ಇನ್ನೊಂದು ಪದ ಇದೆ ಯಾವುದು? ಇವು ಆತ್ಮಾನ ಪದಕ್ಕೆ ನಾವು ಪಾಸಿಟಿವ್ ಅರ್ಥ ಒಳಗಿರೋನು, ಪ್ರಿಯನಾದವನು, ಚೇತನ ತಗೊಳ್ತೀವಿ. ಅದೇ ಪರಿಚ್ಛಿನ್ನ ಅಂತ ತಗೊಂಡ್ರೆ ಬ್ರಹ್ಮಾನ ಪದ ಒಪ್ಪಲ್ಲ. ಅದನ್ನ ಪರಿಚ್ಛಿನ್ನ ಅಂತ ಅಂದ್ಕೊಳ್ತೀನಿ ಅಂದ್ರೆ ಬ್ರಹ್ಮ ಅಂತ ಒಪ್ಪಲ್ಲ. ಆಮೇಲೆ ಆತ್ಮನ ಸಂಸಾರಿ ಕ್ರಿಯಾ ಅವಿಕ್ರಿಯಾ ಅಜ ಅಂತ ಹೇಳುತ್ತೆ. ಅಜಾನ ಪದ ಒಪ್ಪಲ್ಲ. ಹಾಗಾಗಿ ಆ ತತ್ವವನ್ನು ಇಂಡಿಕೇಶನ್ ಮಾಡೋದಕ್ಕೆ ಎಷ್ಟು ಪದಗಳನ್ನು ಹಾಕಿದಾರೋ ಆ ಎಲ್ಲಾ ಪದಗಳನ್ನು ಕೂಡಿಸಿ ಒಂದು ಅರ್ಥ ಮಿಂಚತ್ತಲ್ಲ, ಅದು ಅವಾಕ್ಯಾರ್ಥ, ಅಪದಾರ್ಥ. ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ. ಯಾವ ಒಂದು ಪದಕ್ಕೂ ಮೀನಿಂಗ್ ಅಲ್ಲ. ಅದು ಯಾವ ಒಂದು ಪದವೂ ಮೀನಿಂಗ್ ಹೇಳದೇ ಇರಲ್ಲ. ಯಾವ ಒಂದು ಪದವು ಏನು ಮೀನಿಂಗ್ ಹೇಳದೆ ಹೋದ್ರೆ ಆ ಪದ ಬಳಸಿದ್ದೇ ದಂಡ ಆಗತ್ತೆ. ಆ ಪದಕ್ಕೆ ಏನ್ ಅರ್ಥವೋ ಅಷ್ಟೇ ಅರ್ಥ ಇಟ್ಕೊಂಡ್ರೆ ಬೇರೆ ಪದಾರ್ಥಕ್ಕೆ ವಿರುದ್ಧವಾಗುತ್ತೆ. ಬೇರೆ ಪದಗಳ ಅದು ನನ್ನ ಒಪ್ಪಲ್ಲ. ನಾನು ಅಂದ್ರೆ ನಾನು ಹುಟ್ಟಿದವನು ಅನ್ಕೊಳ್ತೀನಿ. ಅದೇ ಅಜಾನ ಇನ್ನೊಂದು ಪದ ಇದೆ. ಹುಟ್ಟಿದವನು ಅರ್ಥ ಹೇಳ್ಕೊಂಡು ನಾನು ಒಪ್ಪಲ್ಲ ಅನ್ನತ್ತೆ. ಒಂದು ವ್ಯಾಪ್ತಿ, ಇನ್ನೊಂದು ಅತ್ತಿ 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 ಅತ್ತಿನ ತಿನ್ನುತ್ತಾ ನನ್ನನ್ನು ಅನುಭವಿಸ್ತಾನಿಂದ ಅವಗತಿ ರೂಪ ಅರಿವಿನಿಂದ ತನ್ನದನ್ನಾಗಿ ಮಾಡ್ಕೊಳ್ತಾನೆ ಅಂತ. ಆಪ್ನೋತಿ ಅತ್ತಿ ಅತತಿ ಆದತ್ತೆ ತೆಗೆದುಕೊಳ್ತಾನೆ. ಧಾತು 4. ಅಥ ಸಾತತ್ಯ ಗಮನೆ, ಆಪ್ಲ ವ್ಯಾಪ್ತು, ಅದ ಭಕ್ಷಣೆ. ಆಮೇಲೆ ಅಥ ಸಾತತ್ಯ ಅತತಿ ಅತತಿ ಇದೆ ಕಾನ್ಸ್ಟೆಂಟ್ ಎಲ್ಲದಕ್ಕೂ ಕೊಡಿದ್ದಾನೆ. ಅತ್ತಿ ಅತತಿ ಆಲ್ ಪರ್ವೇಡಿಂಗ್. ವ್ಯಾಪ್ತಿ ಅದು ವ್ಯಾಪಕ ಇಲ್ಲಿ ಹೇಳಿಲ್ವಲ್ಲ. ಆಪ್ನೋತಿಯಿಂದ ತುಂಬ್ಕೊಳ್ಳೋದು ಅಂದ್ರೆ ತಾನಾಗಿ ಬರೀ ಅದಾಗ ಅದಿವಾಗ ಬಕೆಟ್ ನೀರಿಗೆ 1 ಲೋಟ ಹಾಲು ಹಾಕಿದ್ರೆ ವ್ಯಾಪಿಸ್ಕೊಳುತ್ತೆ. ಅದು ನೀರು ಹಾಲು ಬೇರೆಯಾಗಿ ಇರುತ್ತೆ. ಇಲ್ಲಿ ಹಾಗೆ ವ್ಯಾಪಿಸ್ಕೊಳ್ಳಲ್ಲ. ಗುಳ್ಳೆ ನೀರು ವ್ಯಾಪಿಸ್ಕೊಂಡ ಹಾಗೆ, ಮಂಜುಗಡ್ಡೆಯಿಂದ ನೀರು ವ್ಯಾಪಿಸ್ಕೊಂಡ ಹಾಗೆ. ಇದೆಲ್ಲ ಇಟ್ಟು ರಗಳೆ 5 ವಿಷಯ ಇದೆ. ಎತ್ತು ಉಕ್ತಂ ಈಶ್ವರಸ್ಯ ಕ್ಷೇತ್ರಜ್ಞೀಕತ್ವೇ ಕ್ಷೇತ್ರಜ್ಞೀಕತ್ವೇ ಸಂಸಾರಿತ್ವಂ ಪ್ರಾಪ್ನೋತಿ ಕ್ಷೇತ್ರಜ್ಞಾನಾಂಚ ಈಶ್ವರೀಕತ್ವೇ ಸಂಸಾರಿಣೋ ಅಭಾವಾತ್ ಸಂಸಾರಾಭಾವ ಪ್ರಸಂಗಃ ಇತಿ ಯದುಕ್ತಂ ಅಂತ. ಇತಿ ಯದುಕ್ತಂ ಇನ್ನೊಂದು ಹೇಳಿದೆ ಪೂರ್ವಕ್ಕೆ. ಸ್ವಾಮಿ, ಈಶ್ವರನು ಈ ಕ್ಷೇತ್ರಜ್ಞನು ಜೀವನು ಒಂದೇ ಅಂತ ಆದರೆ ಈಶ್ವರಿಗೆ ಸಂಸಾರಿತ್ವ ಬರುತ್ತಲ್ಲ ಅಲ್ವಾ?
ಅಶುಚ ಇರೋರು ಮುಟ್ಟಿಸ್ಕೊಂಡವರು ಅಶುಚಿ ಆಗ್ತಾರಲ್ಲ, ಮೇಲಿಗೆ ಇರ್ತಪ್ಪ. ಯಾರೋ ಸತ್ತಿರ್ತಾರೆ, ಸತ್ತವ್ರ ಮನೆಯವ್ರನ್ನ ಹೋಗಿ ನೀವು ಮುಟ್ಟಿಸ್ಕೊಂಡ್ರೆ ನೀವು ಮೇಲಿಗೆ ಆಗ್ತಿರಲ್ಲ. ಹಾಗೆ ನಿಮ್ಮೊಡನೆ ಈಶ್ವರ ಸೇರ್ಕೊಂಡ್ರೆ ನಿಮ್ ಸಂಸಾರತ್ವಲ್ಲ ಈಶ್ವರನ್ ಬಂದ್ಬಿಡುತ್ತಲ್ಲ. ಒಂದು ಪ್ರಶ್ನೆ. ಈಶ್ವರಸ್ಯ ಅಂದ್ರೆ ಈಶ್ವರನಿಗೇನೆ ಪರಮಾತ್ಮನಿಗೆ ಕ್ಷೇತ್ರ ಜ್ಞಾನ ಜೀವನೊಡನೆ ಏಕತ್ವ ಅಂದ್ರೆ ಜೀವನ ಸಂಸಾರಿತ್ವ ಈಶ್ವರನಿಗೆ ಬರುತ್ತೆ ಒಂದು. ಆಮೇಲೆ ಕ್ಷೇತ್ರಜ್ಞರು ಈ ಜೀವನಗಳು ಈಶ್ವರನೇ ಒಂದಾದವರು ಅಂತ ಆದ್ರೆ ಸಂಸಾರಿಗಳೇ ಇಲ್ಲ ಅಂತ ಆಗ್ಬಿಡ್ತಾರೆ. ಸಂಸಾರಿಗಳು ಯಾರೋ ಎಲ್ಲ ಜೀವ ಪರಮಾತ್ಮ ಆಗ್ಬಿಟ್ರಲ್ಲ, ಸಂಸಾರಿಗಳೇ ಇಲ್ಲವಾ ಅಂತ ಆದ್ರಿಂದ ಸಂಸಾರವೇ ಇಲ್ಲ ಅಂತ ಆಗುತ್ತೆ. ಸಂಸಾರಿ ಇದ್ದೇ ಸಂಸಾರ. ಈ ಜೀವರೆಲ್ಲ ಪರಮಾತ್ಮನೇ ಒಂದಾಗ್ಬಿಟ್ರೆ ಸಂಸಾರವೇ ಇಲ್ಲ ಅಂತ ಆಗತ್ತೆ, ಇದು ದೋಷ. ಅಥವಾ ಪರಮಾತ್ಮ ಜೀವ ಅಂತ ಆಗ್ಬಿಟ್ರೆ ಅವನಿಗೆ ಸಂಸಾರಿತ್ವ ಬರುತ್ತೆ, ಅದು ದೋಷ. ಎರಡು ಕಡೆಯಿಂದಲೂ ನಿಮ್ಗೆ ದೋಷ ಬರುತ್ತಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಪ್ರಶ್ನೆ. ಚೆನ್ನಾಗಿದೆ ಅಲ್ಲನಯ್ಯ. ಮೆಲಿಗೆ ಆಯ್ತು ನೀನ್ ಮುಟ್ಟಿಸ್ಕೊಂಡ್ರೆ ಏನಾಗ್ತೀಯಾ? ನೀನೇ ಮಹಾರಾಜ ಅಂದ್ರೆ ಏನಾಗ್ತೀಯಾ? ಏನ್ ನನ್ ಬಡತ ಕಷ್ಟ ಹೋಗ್ಬೇಕು, 14,000 ಕೊಟ್ಟು ರೂಪಾಯಿ ಏನು ಸಾಲ ಇಲ್ಲೇ ಅಲ್ಲ. ಡಮೆ ನಾನು ಮಹಾರಾಜ ಅಂದ್ಬಿಟ್ರೆ ಏನ ಅಲ್ಲ. ಅವನಿಗೆ ಸಾಲ ಕೊಟ್ಟು ರೂಪಾಯಿ ಇರೋದು 14 ರೂಪಾಯಿ ಯಾವ ಲೆಕ್ಕ? ಇವನಂಗ್ ಮಹಾರಾಜ ಅಂದ್ರೆ ಅಷ್ಟಭುಜ ಬಂದ್ಬಿಡತ್ತೆ. ಮಹಾರಾಜನ ಆಳು ಅಂದ್ಬಿಟ್ರೆ ಅಯ್ಯೋ ಗ್ರಹಚಾರ ಮಹಾರಾಜನಿಗೆ. ಇದೇನ್ರಿ ಇದು ಮಹಾರಾಜ ಕೂತ್ಕೊಂಡಂತ ಅವನಿಗೆ ಬೀದಿ ಗುಡಿಸೋ ಆಳು, ಚರಂಡಿ ಕ್ಲೀನ್ ಮಾಡೋ ಆಳಾಗ್ಬಿಟ್ಟ ಅಂತಂದ್ರೆ ಈ ಯಾರು ಒಪ್ತಾರೆ? ಮಹಾರಾಜ ಒಪ್ತಾರ? ಹಂಗ ಪರಮಾತ್ಮ ಕೂತ್ಕೊಂಡು ಸಂಸಾರಿ ಜೀವಿ ಸುಖಿ ದುಃಖಿ ಅಂದ್ಬಿಟ್ರೆ ಪರಮಾತ್ಮಗೆ ಎಂತ ದೋಷ? ಅದ ಇವನ್ ತಗೊಂಡೋಗಿ ಅಟ್ಟಕ್ಕೆ ಏರಿಸ್ಬಿಟ್ರೆ ಸಂಸಾರಿಯೇ ಇಲ್ಲ ಅಂತ ಆಗ್ತಾರೆ, ಜೀವರೇ ಇಲ್ಲ ಅಂತ ಆಗ್ತಾರೆ, ಸಂಸಾರವೂ ಇಲ್ಲ ಅಂತ ಆಗತ್ತೆ. ಎರಡು ರೀತಿಯ ದೋಷ ಬರುತ್ತಲ್ಲ, ಇದಕ್ಕೆ ಉತ್ತರ ಕೊಡ್ತೀರೋ ಅಂತ ಪೂರ್ವಪಕ್ಷಿ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡ್ತೀವಿ ಕೇಳಿ. ಏತೌ ದೋಷೌ ಪ್ರತ್ಯುಕ್ತೌ ವಿದ್ಯಾ ವೈಲಕ್ಷಣ್ಯಾಭ್ಯುಗಮಾದಿತಿ. ಇದಕ್ಕೂ ನಾವು ಉತ್ತರ ಕೊಟ್ಟಂಗ ಆಯ್ತು ಇದುವರೆಗಿನ ಚರ್ಚೆಯಿಂದ ಅಂದ್ರು. ಏನು ಚರ್ಚೆ? ವಿದ್ಯೆ ಬೇರೆ ಬೇರೆ ನಾವು ಒಪ್ಕೊಂಡಿದೀವಿ. ವಿದ್ಯಾಕ್ಷೇತ್ರದಲ್ಲಿ ಜೀವ ಪರಮಾತ್ಮನೇ, ಸಂಸಾರ ಇಲ್ಲ, ಸಂಸಾರಿಯೂ ಇಲ್ಲ. ಅವಿದ್ಯಾ ಕ್ಷೇತ್ರದಲ್ಲಿ ಬೇರೆ ಬೇರೆನೆ ಎಲ್ಲ ಇದ್ದೇ ಇರುತ್ತೆ. ಪರಮಾತ್ಮನಿಗೆ ಅವಿದ್ಯೆಯಿಂದ ಆದದ್ದು ಅವನಿಗಂಟಲ್ಲ, ಇವನಿಗೆ ಸಂಸಾರಿತ್ವ ಇದ್ದೇ ಇರುತ್ತೆ. ಯಾರು ಅವಿದ್ಯಾವಂತನಾಗಿರ್ತಾನೋ ಅವಿದ್ಯಾವಂತನಾದ ಜೀವನ ದೋಷ ವಿದ್ಯಾವಂತನಾದ ಪರಮಾತ್ಮನಿಗೆ ತಟ್ಟೋದಿಲ್ಲ. ಇನ್ನು ತಿಳ್ಕೊಂಡಿದ್ರೆ ವಿದ್ಯಾಕ್ಷೇತ್ರದಲ್ಲಿ ಸಂಸಾರಿಯೇ ಏನು, ಸಂಸಾರ ಯಾರಿಗಿರುತ್ತೆ? ಇರೋದೇ ಇಲ್ಲ. ಅದು ಅಲಂಕಾರವೇ, ಅದು ಭೂಷಣವೇ, ದೂಷಣ ಅಲ್ಲ. ಹಾಗಾಗಿ ವಿದ್ಯೆಗಳಿಗೆ ವೈಲಕ್ಷಣ್ಯವನ್ನು ನಾವು ಒಪ್ಕೊಂಡಿರೋದ್ರಿಂದ, ವಿದ್ಯಾಕ್ಷೇತ್ರ ಬೇರೆ ಅವಿದ್ಯಾಕ್ಷೇತ್ರ ಬೇರೆ ತಿಳ್ಕೊಂಡಿರೋದ್ರಿಂದ ಅವಿದ್ಯಾಕ್ಷೇತ್ರದಲ್ಲಿ ಎಲ್ಲ ವ್ಯವಹಾರವು ಸಂಸಾರಿತ್ವ ಎಲ್ಲ ಉಂಟು. ವಿದ್ಯಾಕ್ಷೇತ್ರದಲ್ಲಿ ಯಾವುದೂ ಇಲ್ಲ, ಸಂಸಾರಿಗಳು ಇಲ್ಲ, ಸಂಸಾರವೂ ಇಲ್ಲ, ಏನೂ ಇಲ್ಲ. ಏನು ದೋಷ ಬರೋಲ್ವಲ್ಲ. ಜ್ಞಾನಾಜ್ಞಾನದ ಒಪ್ಕೊಂಡು ಎಲ್ಲ ಹೊಂದಿಸ್ತೀವಿ. ಮತ್ತೆ ವಿವರಣೆ ಕೊಡ್ತಾರೆ. ಕಥಂ ಅವಿದ್ಯಾ ಪರಿಕಲ್ಪಿತ ದೋಷೇಣ ತದ್ವಿಷಯಂ ವಸ್ತು ಪಾರಮಾರ್ಥಿಕಂ ನ ದೃಶ್ಯತಿ ಇತಿ. ಅವಿದ್ಯಾ ಪರಿಕಲ್ಪಿತ, ಪರಿದೆ ಎಂಟೈರ್, ಕಲ್ಪಿತ ಇಂಪೋಸ್ ಆಗಿರುವ, ಎಲ್ಲಾ ರೀತಿಯಿಂದಲೂ ಹುಟ್ಟಾಕಿದ್ದಾಗಿರುವ, ಅವಿದ್ಯೆಯಿಂದ ಹುಟ್ಟಾಕಿದ್ದಾಗಿದೆ. ಕರ್ತೃ ಭೋಕ್ತೃ ಸಂಸಾರಿ ಸುಖಿ ದುಃಖಿ ಜನ್ಮ ಮರಣ ಹಸಿವು ಬಾಯಾರಿಕೆ ಅವಿದ್ಯಾ ಪರಿಕಲ್ಪಿತವಾದ ದೋಷ. ಇದರಿಂದ ಅದಕ್ಕೆ ವಿಷಯವಾಗಿರೋ ವಸ್ತು ಇದೆಯಲ್ಲ, ಪರಮಾರ್ಥ ವಸ್ತು, ಆ ಪರಮಾರ್ಥಕ ವಸ್ತುಗೆ ಏನು ದೋಷ ಬರಲ್ಲಪ್ಪ. ಆಕಾಶ ನೀಲಿಯಾಗಿದೆ, ಕಪ್ಪಗಿದೆ, ಬೋಸ್ಲಾಗಿದೆ ಅಂತಂದ್ರೆ ಆಕಾಶ ಆಗ್ಬಿಡತ್ತ. ಅವಿದ್ಯೆಯಾಗಿ ತೋರುತ್ತೆ, ನೀಲಿಯಾಗಿ ತೋರುತ್ತೆ, ಮತ್ತು ಬೋಸ್ಲಾಗಿ ತೋರಲೆ. ಅವಿದ್ಯೆಯಿಂದ ಬಾಟಮ್ ಉಳ್ಳದ್ದಾಗಿ ಕಪ್ಪಾಗಿ ಏನೇನಾಗಿ ತೋರಿದ್ರು ಕೂಡ ಆಕಾಶಕ್ಕೆ ಏನು ಅಂಟೋದಿಲ್ವೋ, ತಪ್ಪಲಿಕೆಯಿಂದ ಇವನು ಸಂಸಾರಿತ್ವ ಸುಖಿತ್ವ ದುಃಖಿತ್ವ ಕರ್ತೃತ್ವ ಭೋಕ್ತೃತ್ವ ಜನ್ಮ ಮರಣಾಧಿಪತ್ವ ಏನ್ ಕಲ್ಪಿಸ್ಕೊಂಡ್ರು ಕೂಡ ಪಾರಮಾರ್ಥಿಕ ವಸ್ತುಗೆ ಅದು ಮುಟ್ಟಲ್ಲಪ್ಪ, ತಗಲಿರಲ್ಲಪ್ಪ, ಸಂಬಂಧಪಟ್ಟಿರಲ್ಲ, ಸೇರಿರಲ್ಲ, ಅದು ದೋಷಿತವಾಗೋದೇ ಇಲ್ಲ. ಅದಕ್ಕೆ ಹೆಂಗ್ ಬರುತ್ತೆ? ತಥಾಚ ದೃಷ್ಟಾಂತೋ ದರ್ಶಿತ ಮರೀಚ್ಯಂಬಸ ಉಷಧ ದೇಶೋ ನ ಭಗ್ನೀಕ್ರಿಯತೆ ಇದೆ. ದೃಷ್ಟಾಂತೋ ದರ್ಶಿತಃ ಮರೀಚ್ಯಂಬಸ ಉಷರದೇಶೋ ನ ಭಂಗೀಕ್ರಿಯತೆ ಇತಿ. ಹಾಗೆ ದೃಷ್ಟಾಂತವನ್ನು ಕೊಟ್ಟಿದ್ದೀವಿ ನಾವು. ಬಿಸಿಲು ಕುದುರೆ ನೀರಿನಿಂದ ಆ ಮರಳುಗಾಡು ಕೊಚ್ಚೆ ಆಗೋದಿಲ್ಲ ಅಂತ ಹೇಳಿದ್ದೀವಿ. ಯಾವ ಮರಳುಗಾಡಿನಲ್ಲಿ ಯಾವ ಬಿಸಿಲು ಕುದುರೆ ತೋರುತ್ತದೆಯೋ, ನೀರು ತೋರುತ್ತದೆಯೋ, ಆ ನೀರಿನಿಂದ ಆ ಬಿಸಿಲುಗಾಡು
ಗಾಡು ಕೊಚ್ಚೆ ಆಗೋಲ್ಲ, ಒದ್ದೆ ಆಗೋಲ್ಲ, ತೇವ ಬರೋಲ್ಲ ಅದಕ್ಕೆ. ಬಿಸುಗುದೇ ಇಲ್ಲೇ ಎಲ್ಲ ನೀರಾಗೋದೇ ಅಂದ್ರೆ ಗಿಡ ಮರಗಳು ಆರಾಮ ಇದ್ಬಿಡ್ತಿತ್ತು ನೀರು ಹಾಕ್ದೇನೆ. ಹಂಗಾಗಲ್ಲ. ನೀರೇ ಅಲ್ಲ, ನೀರಿನ ಆಭಾಸ. ಅದರಿಂದ ಬಾಯಾರಿಕೆಯಲ್ಲಿ ಹೋಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ, ಒದ್ದೇನೂ ಆಗಲ್ಲ. ಬಟ್ಟೆ ಒಗೆಯಕ್ಕಾಗತ್ತೆ ನೀರಲ್ಲೇ? ಸ್ನಾನ ಮಾಡೋಕ್ಕಾಗತ್ತೋ? ಯಾಕೆ? ಇಲ್ಲೇ ಇಲ್ಲ. ಇಲ್ಲದ್ರಿಂದ ಹ್ಯಾಂಗ ದೋಷ ಮಾಡುತ್ತೆ? ಸಂಸಾರಿಣ ಅಭಾವಾತ್ ಸಂಸಾರಾಭಾವ ಪ್ರಸಂಗ ದೋಷೋಪಿ ಸಂಸಾರಿಣೋ ಅವಿದ್ಯಾಕಲ್ಪಿತತ್ವೋಪಪತ್ಯ ಪ್ರತ್ಯುಕ್ತಃ ಕೊಟ್ಟಗಾಯಿತು. ಸಂಸಾರಿಗಳೇ ಇಲ್ಲವಾದ್ದರಿಂದ, ಸಂಸಾರಿಗಳು ನಿಜವಾಗಿ ಇದ್ದಿದ್ರೆ ಅವಾಗ ಯಾರಿಗೂ ಸಂಸಾರ ನಿಮ್ ಪ್ರಕಾರ ಅಂತ ಕೇಳಾಯಿತು. ಎಲ್ಲವೂ ಬ್ರಹ್ಮವೇ, ಆತ್ಮವೇ ಇದೆಲ್ಲವೂ ಅಂತಾದಾಗ ಸಂಸಾರಿಗಳೇ ಇಲ್ಲವಾದ್ದರಿಂದ ಸಂಸಾರ ಅಭಾವ ಪ್ರಸಂಗ, ಸಂಸಾರ ಇಲ್ಲ ಅನ್ನುವಂತಹ ಪ್ರಸಂಗ ಉಂಟಾಗುತ್ತಲ್ಲ, ಆ ದೋಷ ಉಂಟಾಗುತ್ತಲ್ಲ ಅನ್ನೋ ಆ ದೋಷವೂ ಕೂಡ ಸಂಸಾರಿಗಳೇ ಅವಿದ್ಯಾ ಕಲ್ಪಿತ ಅಂತ ಆದ್ದರಿಂದ ಆ ದೋಷಕ್ಕೂ ಇಲ್ಲಿ ಅವಕಾಶವಿಲ್ಲ. ಹೇಳುದು ಮೊನ್ನೆ ಪ್ರಶ್ನೆ ಮಾಡಿಲ್ಲ ಅಲ್ಲ, ಎಲ್ಲವೂ ಮಿಥ್ಯೆ ಆಗಿಬಿಟ್ರೆ ವೇದವೂ ಸುಳ್ಳು ಅಂತ ಆಗ್ಬಿಟ್ಟು ವೇದೋಕ್ತ ಕರ್ಮ ಇದೆಲ್ಲ ಸುಳ್ಳು ಆಗ್ಬಿಡತ್ತಲ್ಲ ಅಂತಂದ್ರು. ಅಲ್ಲ, ಎಲ್ಲವೂ ಮಿಥ್ಯೆ, ಎಲ್ಲ ಶಬ್ದಕ್ಕೆ ವೇದ ಸೇರಿದೆಯೋ ಸೇರಿಲ್ವೋ? ಆಮೇಲೆ ನೀನು ನಿನ್ನ ಆಕ್ಷೇಪ ಸೇರಿದೆಯೋ ಸೇರಿಲ್ವೋ? ಅಥವಾ ನಿನ್ನ ಆಕ್ಷೇಪ ಕೇಳೋ ನಾನು ಸೇರಿದ್ದೀನೋ ಸೇರಿಲ್ವೋ? ಎಲ್ಲ ಶಬ್ದಕ್ಕೆ ನೀನು, ನಿನ್ನ ಆಕ್ಷೇಪ ಕೇಳುವ ನಾನು, ಯಾವುದ್ರ ಬಗ್ಗೆ ಯಾವ ವೇದ ಆ ವೇದ ಎಲ್ಲವೂ ಎಲ್ಲ ಶಬ್ದ ಸೇರಿದಾಗ ಪ್ರಶ್ನೆ ಅಂತ ಬರ್ತಾನೆಯ? ಪ್ರಶ್ನೆಗೆ ಅವಕಾಶ ಇಲ್ವಲ್ಲಯ್ಯ ಅಲ್ವಾ? ಎಲ್ಲ ಮಿಥ್ಯೆ ಅನ್ನೋದು ಉಳಿಸ್ಕೋಬೇಡ. ಈ ದೋಷ ಬರುತ್ತೆ, ದೋಷವೂ ಮಿಥ್ಯೆನೆ. ದೋಷ ಬರುತ್ತೆ ಅನ್ನೋದು ಮಿಥ್ಯೆ ಆದಾಗ ದೋಷ ಅಂತ ಬರುತ್ತೆ. ವಿಚಾರ ಸೆಲ್ಫ್ ಎನ್ಕ್ವೈರಿ ಇದೆ. ಅಪಂಕಃ ಪಂಕ ಸಂಪದ್ಯಮಾನ ಪಂಕೀಕರೋತಿ, ಪಂಕೀಕ್ರಿಯತೆ ಚ್ಯುಪ್ರತ್ಯಯ, ಕೊಚ್ಚೆಯನ್ನಾಗಿ ಮಾಡಲ್ಪಡುತ್ತದೆ ಅಂತ. ಪಂಕನ ಕೊಚ್ಚೆ, ಪಂಕ ಪಂಕೀಕ್ರಿಯತೆ, ಲಘ್ವೀಕ್ರಿಯತೆ, ದೂರೀಕ್ರಿಯತೆ. ಅಮರಿ ಭವರಿ ಭಾರ ಭವರಿ ಭವರಿ ದೂರೀಕರೋತು ಗೌರಿ ಚರಣ ಪಂಕಜಂ. ಕೇಳಿದ್ಯಾ? ಅಮರಿ ಭವರಿ ಭಾರ ಕಬರಿ ಮುಖರಿ ಮುಖಂ, ಕಬರಿ ಮುಖರಿ ಮುಖಂ ದೂರೀಕರೋತು ದುರಿತಂ ಗೌರಿ ಚರಣ ಪಂಕಜಂ ಅಂತ ಒಂದು ಶ್ಲೋಕ ಮಾಡಿದ್ದಾರೆ. ಆದರೆ ಗೌರಿಯ ತಲೆಯಲ್ಲಿ ದಟ್ಟವಾದ ಕೂದಲಿದೆ. ಅಮರಿ ಕಬರಿ ಭಾರ, ಅಮರಿ ಅಂದ್ರೆ ಅಮರ ದೇವತೆಯಲ್ಲಿ ಒಂದಾದಂತಹ ಗೌರಿ ಇದ್ದಾಳಲ್ಲ, ಅವಳ ಕಬರಿ ಭಾರ ಅಂದ್ರೆ ಆ ಜಟಾಭಾರ, ಅವಳಿಗೆ ತುಂಬಾ ತಲೆ ತುಂಬ ಇದೆ. ಅವರಿ ಕಬರಿ ಭಾರ, ಅದು ಭ್ರಮರಿ ಮುಖರೀಕೃತಂ, ಅದು ಈಗ ದುಂಬಿಗಳು ಕೂತ್ಕೊಂಡ್ಬಿಟ್ಟಿದಾರೋ, ಭಾರಿ ದುಂಬಿಗಳು ಆ ಲೈನ ತುಂಬ ಹೋಗ್ಬಿಟ್ಟಿದೆಯೋ ಅನ್ನೋ ಹಾಗೆ ಕಾಣ್ತಾ ಇದೆ. ಭ್ರಮರೀಕೃತಂ ಅಂಥ ಆ ಗೌರಿ ಚರಣ ಪಂಕಜ ನಮ್ಮ ಪಾಪವನ್ನೆಲ್ಲ ದೂರವನ್ನಾಗಿ ಮಾಡಲಿ. ದೂರೀಕರೋತು ದುರಿತಂ ಗೌರಿ ಚರಣ ಪಂಕಜಂ ಅಂತ ಒಂದು ಕವಿ ತಮಾಷೆಯಾಗಿ ಶ್ಲೋಕ ಮಾಡಿದಾನೆ. ಅಮರಿ ಕಬರಿ ಭಾರ ಭ್ರಮರಿ ಮುಖರೀಕೃತಂ ದೂರೀಕರೋತು ದುರಿತಂ ಗೌರಿ ಚರಣ ಪಂಕಜಂ. ಕೇಳಿಲ್ಲ ಶ್ಲೋಕನ? ಏನೋ ಕವಿಗಳು ತಮ್ಮ ಪದಲಾಲಿತ್ಯದಿಂದ ಏನೇನೋ ಮಾಡಿ ಶ್ಲೋಕ ಮಾಡಿ ಇದು ಮಾಡ್ತಾರೆ. ಅವರಿಗೆ ಮೋಹ ಮಾಡಿಸ್ಬೇಕು, ಅದು ಕೇಳೋರಿಗೆ ಅರ್ಥ ಆಗ್ಬಾರ್ದು ಅಂತ. ಏನು ಅಲ್ಲ, ಆ ಗೌರಿ ನಮ್ಮನ್ನು ಕಾಪಾಡೋದು ಅಷ್ಟೇ. ಅದು ವರ್ಣನೆ ಮಾಡುವಾಗ ನಿಮಗೆ ಮೋಹ ಮಾಡ್ತೀನಿ ಅಂತ. ಇಲ್ಲಿ ಇಲ್ಲವಲ್ಲ, ಈ ಸುಮನೋಹರ ಈ ಸುಮನ ಒಳ್ಳೆ ಮನಸ್ಸೊಳಗಿರ್ತಕ್ಕಂತಹ ಸುಮನ ಅಂದ್ರೆ ಒಳ್ಳೆ ಹೂವೆ. ಈ ಸುಮನಸಹ ಅಂದ್ರೆ ದೇವತೆ, ಸುಮನಸರ ದೇವತೆಗಳ ಹೂವಾಗಿರ್ತಕ್ಕಂತಹ ಈ ದೇವಿಯೇ ಸುಮನಸ್ಸು, ನಮ್ಗೆ ಒಳ್ಳೆಯ ಮನಸ್ಸನ್ನ ಉಂಟು ಮಾಡುವಳಾಗು. ಐ ಮನೋಹರ ಸುಮನೋಹರ, ಅತ್ಯಂತ ಮನೋಹರವಾಗಿರ್ತಕ್ಕಂತಹ ದೇವಿಯೇ ಅಂತ. ಬರೀ ಪದಲಾಲಿತ್ಯವೇ ಹೊರತು ಅರ್ಥ ವಿಶೇಷ ಏನೂ ಇಲ್ಲ ಅಲ್ಲೇ. ಅಷ್ಟೇ. ಐ ಗಿರಿ ನಂದಿನಿ ನಂದಿತ ಬೇದಿನಿ, ಹೇ ಅಯ್ಯಿ ಅಮ್ಮ ಗಿರಿನಂದಿನಿ, ಬೆಟ್ಟದ ಮಗಳಾಗಿರ್ತಕ್ಕ ಪಾರ್ವತಿ ದೇವಿಯೇ ಗಿರಿನಂದಿನಿ ನಂದಿತ ಮೇದಿನಿ, ನಿನ್ನಿಂದ ಭೂಮಿಯೇ ಸಂತೋಷಗೊಂಡವಳಾಗಿದೆ. ವಿಶ್ವ ವಿನೋದಿನಿ, ಪ್ರಪಂಚವನ್ನೇ ಸಂತೋಷಪಡಿಸುವವಳು. ವಿಶ್ವ ವಿನೋದಿನಿ
ನಂದ 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 ಅಂದ್ರೆ ಪರಮಾತ್ಮನಿಂದ ಸ್ತೋತ್ರ ಮಾಡಲ್ಪಟ್ಟವಳು. ಈ ನಾರಾಯಣನ ಸ್ತೋತ್ರ ಮಾಡ್ತಾಳೆ ಅಂತ ನಂದನುತೆ, ನಂದನ ನಮಸ್ಕಾರ ಮಾಡಲ್ಪಟ್ಟವಳು ಅಂತ. ಆಮೇಲೆ ಗಿರಿವರ ವಿಂಧ್ಯ ಶಿರೋಶಿರಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣು. ಗಿರಿವರ ವಿಂಧ್ಯ, ಗಿರಿವರ ಗಿರಿಶ್ರೇಷ್ಠರಾಗಿರುವ ವಿಂಧ್ಯ ವಿಲಾಸಿ, ವಿಂಧ್ಯ ಪರ್ವತದಲ್ಲಿ ಓಡಾಡುವ ನೀರು ಅಂತ. ವಿಂಧ್ಯ ಪರ್ವತದಲ್ಲಿ ವಿಲಾಸಿನಿ ಕಂಗೊಳಿಸುವಂಥವಳೆ ಅಂತ. ವಿಂಧ್ಯ ವಿಲಾಸಿನಿ ಜಿಷ್ಟು ಜಯಶೀಲ ಆಗಿರ್ತಕ್ಕಂತಹ ಅವಳೆ ವಿಶ್ವನುತೆ, ಪ್ರಪಂಚನ ನಮಸ್ಕರಿಸಲ್ಪಟ್ಟಂತಹ ದೇವಿಯೇ ನಿನಗೆ ನಮಸ್ಕಾರ. ಸುಮ್ಮನೆ ಶಬ್ದಾಡಂಬರವೇ ಹೊರತು ಅಲ್ಲ ತತ್ವ ವಿಚಾರ ಪರಮಾರ್ಥ ವಿಚಾರ ಅಲ್ಲ, ಏನಿಲ್ಲ ಅದಲ್ಲ. ಅವ್ರಿಗೆ ಅರ್ಥ ಆಗಲ್ಲ. ಇದು ಸಂಸ್ಕೃತ ಪಾಂಡಿತ್ಯ ಬೇಕು ಅರ್ಥ ಆಗಕ್ಕೆ. ಆ ಪದಚ್ಛೇದ ಮಾಡಕ್ಕೆ ಗೊತ್ತಾಗಲ್ಲ. ಪದಚ್ಛೇದ ಮಾಡೋದೇ ತುಂಬಾ ಕಷ್ಟ ಅಲ್ಲಿ. ಆಯ್ತಾ ಟೈಮಾ? ಸಂಸಾರ 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 ಅಭಾವ ಸಂಸಾರ ಇಲ್ಲ ಅನ್ನುವಂಥ ಪ್ರಸಂಗ ದೋಷವೂ ಕೂಡ ಸಂಸಾರಿಗಳೇ ಅವಿದ್ಯಾ ಕಲ್ಪಿತವಾಗಿದೆ ಅನ್ನೋದು ಹೊಂದುತ್ತದೆ. ಆದ್ದರಿಂದ ಇದಕ್ಕೂ ನಾವು ಉತ್ತರ ಕೊಟ್ಟಂಗಾಯ್ತು. ಅವಿದ್ಯಾ ಅನ್ನುವಂಥ ಒಂದು ಬ್ರಹ್ಮಾಸ್ತ್ರ ಇಟ್ಕೊಂಡ್ಬಿಟ್ರೆ ಎಲ್ಲವನ್ನೂ ಹೊಂದಿಸ್ಬೋದು. ಹೊಂದೋದಕ್ಕಾಗದೇ ಇರೋದು ಏನೂ ಇಲ್ಲ. ಯಾಕೆ ಅವಿದ್ಯೆ ಏನ್ ಬೇಕಾದ್ರೂ ಹೊಂದಿಸುತ್ತೆ. ಪರಮಾರ್ಥವಾಗಿ ಯಾವುದೂ ಇಲ್ಲ. ವ್ಯವಹಾರ ಎಲ್ಲ ಅವಿದ್ಯೆದು ಎಲ್ಲ ಉಂಟು.